ಕಲ್ಯಾಣದ ಅನುಭವ ಮಂಟಪವನ್ನು ನಾವು ಒಂದು ಕಡೆ ತೊಗೊಂಡು ಬಸವ ಕಲ್ಯಾಣದ ಸುತ್ತಮುತ್ತಲು ಹೋದ್ರೆ ಇವತ್ತು ಎಲ್ಲರೂ ಗವಿಗಳನ್ನು ಕಟ್ಕೊಂಡವ್ರು ಅದಾರ. ಎಲ್ಲರೂ ಗವಿಗಳದಾವ. ಹರಳಯ್ಯನ ಗವಿ ಐತಿ, ನೂಲಿಯ ಚಂದಯ್ಯನ ಗವಿ ಐತಿ. ಸಮಾಜದಲ್ಲಿ ಶರಣರು ಬದುಕಿ ತೋರಿಸೋರು ಮತ್ತು ಹೊರಗೆ ಯಾಕೆ ಗವಿ ಕಟ್ಕೊಂಡ್ರು ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ನೊಂದು ವಚನ, ಊರಿಂಗೆ ಹೊಸಬರು ಬಂದರೆ ಊರೊಳಗಿಪ್ಪ ಸೊಣಗ ಒದರದೆ ಮಾನವವೇನಯ್ಯ. ಸುಮ್ಮನೆ ಚಿಂತನೆ ಮಾಡ್ರಿ ನೀವು, ಎಷ್ಟು ವಚನಗಳಲ್ಲಿ ವೈರುಧ್ಯಗಳದಾವ. ಊರಿಂಗೆ ಹೊಸಬರು ಬಂದ್ರೆ ಊರಾಗಿರ್ತಕ್ಕಂಥ ಸೊಣಗ ಒದರ್ತಾವಂತ. ಇದು ನಮ್ಮ ಅನುಭವಕ್ಕೂ ಬಂದತಿ, ನಿಮ್ಮ ಅನುಭವಕ್ಕೂ ಬಂದತಿ. ಯಾವಾಗಾರ ಒಟ್ಟು ಕನ್ಯೆ ಕೊಡಾಕ ತೊಗೊಳಕ ಎಲ್ಲಾರ ಹೋರಿಬೇಕಾರೆ ಸುಮ್ಮನೆ ಒದರಾಕ ಚಲೋ ಮಾಡ್ತಾವೆ. ನೀವು ಕೆಟ್ಟ ಅಂತ ಅಲ್ಲ, ಹೊಸಬರು ಬಂದ್ರೆ ಇವ್ರು ಯಾಕೆ ಬಂದ್ರೆ ಅಂತ ವಾಸನೆ ಹಿಡಿದು ಒದರ್ತಾವೆ. ಅವ್ರು ತಪ್ಪಲ್ಲ, ಒದರೋದು ಅವ್ರ ಸ್ವಭಾವ. ಹಚ್ಚೆ ಅನ್ನೋದು ನಮ್ಮ ಸ್ವಭಾವನ, ಅದು ಏನು ಮಾಡೋಕ್ಕಾಗೋದಿಲ್ಲ. ಊರಿಂಗೆ ಹೊಸಬರು ಬಂದರೆ ಊರೊಳಗಿಪ್ಪ ಸೊಣಗ ಒದರದೇ ಮಾಡಬೇನಯ್ಯ, ಊರ ಹೊರಗಿಪ್ಪ ಶರಣ ಊರ ಒಳಗೆ ಬಂದರೆ. ಹಂಗಾರೆ ಯಾವುದು ಊರು ಇದನ್ನು ನಾವು ತಿಳ್ಕೊಬೇಕಾಗೈತಿ. ಮೊದಲ ಊರಿಂಗೆ ಹೊರಗಿದ್ದ ಶರಣರು ಊರೊಳಗೆ ಬಂದರೆ ಊರೊಳಗಿಪ್ಪ ಸೊಣಗ ಒದರದೇ ಮಾಡಬೇನಯ್ಯ ಅಂದ್ರೆ ಅಧ್ಯಾತ್ಮ ಧರ್ಮ ತುಟ್ಟಿ ಆದಂಥ ಕಾಲದಲ್ಲಿ ಸಮಾಜಮುಖಿಯಾಗಿ ಅಧ್ಯಾತ್ಮವನ್ನು ಧರ್ಮವನ್ನು ಹಾಸು ಹೊಕ್ಕಾಗಿದಾಗ ಇಲ್ಲಿರ್ತಕ್ಕಂಥ ಸಂಪ್ರದಾಯ ಅನ್ನುವಂಥ ಸೊಣಗಗಳು ಶರಣರಿಗೆ ಒದರಿದವು ಅನ್ನುವಂಥ ವ್ಯಾಖ್ಯಾರ್ಥವನ್ನು ಲಕ್ಷ್ಯಾರ್ಥವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ, ಸೂಕ್ಷ್ಮ ತಿಳ್ಕೊಬೇಕು. ಯಾಕಂದ್ರೆ ನಾವು ಧರ್ಮವನ್ನು ಅಧ್ಯಾತ್ಮವನ್ನು ಒಂದೊಂದು ಮೂಲೆಯಾಗಿಟ್ಟು ಓದಿದೆವು. ಬಸವಣ್ಣನವರು ಬಂದ ಮೇಲೆ ಹಿಂಗಾಗಲಿಲ್ಲ. ಧರ್ಮ ಬೇರೆ ಅಲ್ಲ, ಅಧ್ಯಾತ್ಮ ಬೇರೆ ಅಲ್ಲ. ಧರ್ಮ ಅಧ್ಯಾತ್ಮ ಎರಡೂ ಕೂಡಿ ಸಮಾಜದಲ್ಲಿ ಸಮರಸ ಹೊಂದಿದಾಗನ ಅದಕ್ಕೊಂದು ಕಿಮ್ಮತ್ತು ಬರ್ತದೆ. ಬರೀ ನಾನು ಶಿವಯೋಗ ಸಾಧನೆ ಮಾಡ್ಕೊತ ನಾವು ಹೋದರೂ ಕೂಡ ಸಮಾಜಮುಖಿಯಾಗಿ ಬರಲಿಲ್ಲ ಅಂತಂದ್ರೆ ಅದು ವೇಸ್ಟಾಗಿ ಹೋಗಿಬಿಡ್ತದೆ. ನಾನು ಬರೀ ಸಮಾಜ ಸೇವೆ ಮಾಡ್ಕೊತ ಶಿವಯೋಗದ ಸುಖವನ್ನು ಅನುಭವಿಸಲಿಲ್ಲ ಅಂತಂತಂದರೆ, ಶಿವಯೋಗದ ಉತ್ತುಂಗ ಸಾಧನೆಯನ್ನು ನಾನು ಮುಟ್ಟಲಿಲ್ಲ ಅಂತಂದರೆ ಅಲ್ಲಿನೂ ಕೂಡ ಇದು ಫೇಲ್ ಆಗ್ತದೆ ಅಂತೇಳಿ ಲಿಂಗಮುಖವಾಗಿ ಹೋಗ್ಬೇಕಂತ ಜಂಗಮಮುಖವಾಗಿ ಬಂದು ನಿಮ್ಮ ಖಂಡನಯ್ಯ ಕೂಡಲ ಸಂಗಮದೇವ ಅನ್ನುವಂಥ ಮಾತು ಬಹುಶಃ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕನ್ನಡ ನಾಡಿನಲ್ಲಿ ಕಲ್ಲು ಒಗದ ಜಾಗದಾಗ ಒಬ್ಬೊಬ್ಬ ಶಿವಯೋಗಿ ಅದಾನ. ಬ್ಯಾರೆ ಧರ್ಮದಾಗ ಇಷ್ಟಾಕೊಂದ ಮಂದಿ ನೋಡಾಕ ಸಿಗೋದಿಲ್ಲ ನಮಗೆ. ನಮ್ಮ ಧರ್ಮದಲ್ಲಿ ಇವತ್ತು ಈ ಊರಿಗೆ ಒಬ್ಬೊಬ್ಬ ಸ್ವಾಮಿಗಳಾಗಿ ಹೋಗ್ಯಾರ, ಅನುಭಾವಿಗಳಾಗಿ ಹೋಗ್ಯಾರ. ಬಹುಶಃ ಲಿಂಗಾಯತ ಪರಂಪರೆಯಲ್ಲಿ ಬಂದಷ್ಟು ಅನುಭಾವಿಗಳು, ಸಾಹಿತಿಗಳು, ಚಿಂತಕರು ಬ್ಯಾರೆ ಧರ್ಮದಾಗ ಬಂದಿಲ್ಲ. ಬೇಕಾದ್ರೆ ಸ್ಟಡಿ ಮಾಡಿ ನೋಡ್ರಿ. ಯಾಕಿದು, ಯಾಕೆ ಎಲ್ಲರೂ ಇದರಲ್ಲಿ ಅನುಭಾವಿಗಳಾದರು ಅಂದ್ರೆ ಈ ಧರ್ಮ ತುಟ್ಟಿ ಆದದ್ದನ್ನು ಏನು ಹೇಳಲಿಲ್ಲ. ಇದು ನೇರವಾಗಿ ಕಣ್ಣಿಗೆ ಕಂಡದ್ದನ್ನು ಒಪ್ಪಿಕೊಳ್ಳೋಕೆ ಹೇಳ್ತತ್ತಿದು. ಮತ್ತು ಶರಣ ಬಸವದೇವ್ರಿಗೆ ಹೇಳಿದ ಕೆಳಗೆ ಕುಂತವ್ರು ಹಠಾತ್ತಾಗಿ ಒಪ್ಪಬೇಕನ್ನುವಂತಹ ಒಂದು ಅಜೆಂಡಾ ಏನು ಇಟ್ಕೊಂಡಿಲ್ಲ. ಬಸವಣ್ಣನವ್ರಿಗೆ ಆ ಭಾವ ಐತಿ ಅಂದ್ರೆ ಚನ್ನ ಬಸವಣ್ಣವ್ರಿಗೆ ಈ ಭಾವ ಐತಿ, ಒಪ್ಕೊಳ್ಳೋಣ ಅಂತ ಹೇಳ್ತಾರೆ ಅವರು. ಬಸವಣ್ಣಗೆ ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಸಂಗಮನಾಥ ಅನ್ನೋ ಭಾವ ಐತಿ. ಆದರೆ ಚನ್ನ ಬಸವಣ್ಣವ್ರಿಗೆ ಆ ಭಾವ ಇಲ್ಲ. ಅಂಗದ ಮ್ಯಾಗ ಲಿಂಗ ಇದ್ದವರೆಲ್ಲ ಸಂಗಮನಾಥ ಅನ್ನೋ ಭಾವ ಅದು ಬಸವಣ್ಣಗೈತಿ. ನನಗೆ ಆ ಭಾವ ಇಲ್ಲ ಅಂತ ಮತ್ತು ಚನ್ನ ಬಸವಣ್ಣವ್ರು ವೈರುಧ್ಯಕ್ಕೆ ಬರ್ತಾರೆ. ಇದು ಒಂದು ಕಡೆ ಇಟ್ಕೊಡ್ರಿ. ಹಂಗೆ ಮುಂದೆ ನಾ ಎಲ್ಲ ಒಂದು ಗುಡಿಸ್ಕೊಂತ ಬರ್ತೀನಿ. ಯಾಕಂದ್ರೆ ಸಮಾಜ ಧರ್ಮ ಬಸವ ತತ್ವ ಅಂದ್ರೆ ನಾವು ಭಾಳ ವಿಪರೀತವಾಗಿ ತಿಳ್ಕೊಂಡೇವಿ. ಹೀಗಾಗಿ ಸಮಾಜ ನಮ್ಮಿಂದ ದೂರ ಆಗಕತ್ತೈತಿ. ಯಾಕೆ ನಮ್ಮಿಂದ ದೂರ ಆಗಕತ್ತೈತಿ ಅಂದ್ರೆ ಇವತ್ತು ನಾವು ಭಾಳಷ್ಟು ಕಡೆ ಹೇಳಿ ಬರ್ತೀವಿ. ನಾವು ಎಲ್ಲೆಲ್ಲಿ ಹೇಳಿ ಬರ್ತೀವಿ ಅಲ್ಲಿ ಲಿಂಗ ದೀಕ್ಷಾನ ಹಾಕವ ಮತ್ತು 3 ವರ್ಷಕ್ಕೆ ದ್ಯಾಮೋಹನ ಜಾತ್ರೆನೂ ಹಾಕವ. ಎಲ್ಲಿ ಫೇಲ್ ಆಗಕತ್ತತಿ? ನಾವಿಷ್ಟೆಲ್ಲ ಹೇಳಿ ಬರ್ತೀವಿ ಮತ್ತು ಅಲ್ಲಿ ಅಯ್ಯಾಚಾರಗಳಾಗೇ ಬಿಡ್ತಾವ. ಅಂದ್ರೆ ಮಾಡೋರು ಯಾರು? ಮತ್ತು ನಮ್ಮಂಥ ಸ್ವಾಮಿಗಳು ಮಾಡ್ತಾರ ಅವನ್ನ ಅಯ್ಯಾಚಾರ ಎಲ್ಲ. ಮತ್ತು ಎಲ್ಲಿ ಫೇಲ್ ಆಗಕತ್ತಿದ್ದು? ಇಷ್ಟೆಲ್ಲ ಹೇಳಿ ಬರ್ತೀವಿ ಮತ್ತು ಅಲ್ಲಿ ಏನಾರ ಅನಾಹುತದ ಕೆಲಸಗಳು ನಡೀತಾವೆ. ಯಾಕೆ ಈ ರೀತಿ ವ್ಯವಸ್ಥೆಗಳು ತಪ್ಪಾಕತ್ತಾವ ನಮ್ಮ ಧರ್ಮದಲ್ಲಿ, ನಮ್ಮ ಸಿದ್ಧಾಂತದಲ್ಲಿ? 12ನೇ ಶತಮಾನದ ಬಸವಾದಿ ಪ್ರಮತರ ಪರಂಪರೆ ಏನೈತಲ್ಲ, ಇದನ್ನು ನಾವು ಏನು ಮಾಡಿದ್ವಿ ಸಂಸಾರಿಕರಂದ್ರೆ ಮೊದಲೇ ತಪ್ಪು. ಇದನ್ನು ಸ್ವಾಮಿಗಳಿಗೆ ಗುತ್ತಿಗೆ ಕೊಟ್ಟು ಮೊದಲು ಮಾಡಿದ ದೊಡ್ಡ ತಪ್ಪು. ಇದನ್ನು ನಾವು ತಿಳ್ಕೊಬೇಕು. ಈ ತಪ್ಪು ಸರಿಪಡಿಸ್ಕೋಬೇಕು. ನೀವು ಇದಕ್ಕೆ ಅದಿರಿ, ನೀವು ಇದನ್ನು ಮಾಡಕ್ಕದಿರಿ, ನೀವು ಇದನ್ನು ಮಾಡಿರಿ, ನೀವು ಹೇಳಿದ್ದ ನಮಗೆ ವೇದವಾಕ್ಯ ಅಂತೇಳಿ ಇದನ್ನು ಮೊದಲು ಸ್ವಾಮಿಗಳಿಗೆ ಅಂತೇಳಿ ನಾವು ಗುತ್ತಿಗೆ ಕೊಟ್ಟಿವಿ ನೋಡು. ಆ ಕೊಟ್ಟ ತಪ್ಪ ಇವತ್ತು ಲಿಂಗಾಯತ ಧರ್ಮದಲ್ಲಿ ಕಳೆ ಭಾಳ ಐತಿ, ಕಸ ಭಾಳ ಐತಿ. ಅದನ್ನು ಉತ್ಪತ್ತಿ ಮಾಡಿದವ್ರು ಯಾರಂದ್ರೆ ನಿಮ್ಮಂಥ ಭಕ್ತರಲ್ಲ, ನಮ್ಮಂಥ ಸ್ವಾಮಿಗಳ ಮಾಡಿವ ಕೆಲಸ. ಯಾಕಂದ್ರೆ ನಿಮಗೆ ಏನು ಹೊಟ್ಟೆ ತುಂಬಿಕೊಂಡು ಬಟ್ಟೆ ತುಂಬಿಕೊಂಡು ಮಕ್ಕಳು ಮರಿ ಲಗ್ನ ಮುಹೂರ್ತ ಇದರಾಗನ 70-80 ಲಗ ಹೊಡೆದು ಬಿಡ್ತೀರಿ ನೀವು. ನಿಮಗೆ ಯಾವಾಗ ವಚನಗಳನ್ನು ಓದಾಕ, ಅಭ್ಯಾಸ ಮಾಡಾಕ, ಚಿಂತನೆ ಮಾಡಕ್ಕೆ ಟೈಮ್ ಐತಿ. ಅದನ್ನೆಲ್ಲ ನಮಗೆ ಗುತ್ತಿಗೆ ಕೊಟ್ರಿ. ನಾವೇನು ಮಾಡಿದ್ವಿ? ಖರೆ ಹೇಳಿದ್ರೆ ಅನಾಹುತಕತೆ ಅಂತೇಳಿ ಖರೆಯದ್ರಾಗ 4 ಪಾಯಿಂಟ್ ಸುಳ್ಳ ಸೇರಿಸಿ ಹೇಳ್ಕೊತ ಬಂದ್ವಿ ನಾವು. ಇದಕ್ಕೆ ಅಪವಾದ ಅನ್ನುವಂಗೆ ಎಲ್ಲೋ ಗಣಮಠ ಸ್ವಾಮಿಗಳು, ವಿಜಯ ಮಾತು ಸ್ವಾಮಿಗಳಂತವ್ರು ಬಂದು ಹೋದ್ರು ಆಗಿನ ಕಾಲದಲ್ಲಿ. ಇದಕ್ಕೆ ಅಪವಾದ ಅನ್ನುವಂಗೆ ಜೇವರಿಗೆ ಷಣ್ಮುಖ ಸ್ವಾಮಿಗಳು ಬಂದು ಹೋದ್ರು. ಇವರೆಲ್ಲರ ಕಾಲಗಟ್ಟು ಮುಗಿದ ಮೇಲೆ ಇನ್ನೇನು ಹೋತಿದ್ದು ನಿಂತು ನೀರಾತಿ ಧರ್ಮ ಅನ್ನುವಾಗ ಮತ್ತು ಇಲ್ಕಲ್ಲದ ಮಾಂತಪ್ಪುಗಳು ಬಂದರು. ಇದಕ್ಕೊಂದು ಹೊಸ ಹೈವೇನ ನಿರ್ಮಾಣ ಮಾಡಿಕೊಟ್ಟು ಹೋಗಿಬಿಟ್ರು. ಬಹುಶಃ ಆ ಗುರುಗಳು ಮಾಡಿರ್ತಕ್ಕಂಥ ಬದಲಾವಣೆಯನ್ನು ಲಂಗೋಟಿಯವರು ಬರೆದಿರ್ತಕ್ಕಂಥ ಪುಸ್ತಕ ಓದಿದ್ರೆ ಗೊತ್ತಾಕೈತಿ. ಬಹುಶಃ ತಮ್ಮ 46-48 ವರ್ಷಗಳ ಈ ಪೀಠದ ಅವಧಿಯಲ್ಲಿ ಬಸವಾದಿ ಪ್ರಮತರ ನಂತರ ಇವತ್ತಿನ ಈ ಸಾಮಾಜಿಕ ಕಾರ್ಯದಲ್ಲಿ 199 ಬಸವ ತತ್ವವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಏಕೈಕ ಸ್ವಾಮಿಗಳು ಮಹಂತ ಸ್ವಾಮಿಗಳು. ಇದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕಾಗ್ತದೆ. ಇನ್ನು ಕೆಲವರು ಇಷ್ಟು ಬರೋದಿಲ್ಲ.
20%, 25% ಬರ್ತಾರೆ. ಅವ್ರು ಕೆಲವರು ಬರೀ ಸಾಮಾಜಿಕ ಶೈಕ್ಷಣಿಕ ಹೋಗಿಬಿಡ್ತಾರೆ. ಜಗ್ ಸಾಲಿ ಕಾಲೇಜಿನಾಗ ಕೆಲವು ಮಂದಿ ಹೋದ್ರು, ಕೆಲವು ಮಂದಿ ಬರೀ ಭಾಷಣ ಮಾಡೋದ್ರಾಗ ಹೋದ್ರು, ಕೆಲವು ಮಂದಿ ಬರೀ ವೈಚಾರಿಕತೆ ಒಳಗೆ ಹೋದ್ರು. ಅಜ್ಜಾರು ಮಾತ್ರ ಯಾವಾಗಲೂ ಈ ವಿಷಯದಾಗ ಬೇಸರ ಮಾಡ್ಕೊಳ್ಳಿಲ್ಲ. ಬೇಕಾದಂಥ ತ್ರಾಸಾಗಲಿ, ಬೇಕಾದಂಥ ಕಷ್ಟ ಆಗೋದಕ್ಕೆ ಲಿಂಗ ಪೂಜೆ ಕುಂತಾಗ ಅವ್ರು ಪಾದೋದಕ ತಗೊಳ್ಳೋ ಟೈಮ್ಗೆ ಯಾರಾದರೂ ಒಬ್ರು ಬಂದು ನಮಸ್ಕಾರ ಮಾಡಿದ್ರೆ ಮೊದಲು ಅವ್ರು ಕೇಳಿದ್ದೇನು, ಕೊಳಗ ಲಿಂಗ ಐತೇನೆ ಅಂತ ಕೇಳಿದ್ರು. ಅವಸರ ಐತಪ್ಪ, ಹಸಿವಾಗೈತಿ, ಪ್ರಸಾದ ಮಾಡಿ ಹೋಗಿ ಹೊಳ್ಳಿ ಬಂದು ಕಟ್ತೀನಿ ಅಲ್ಲಿಲ್ಲ. ಮೊದಲು ಕಟ್ಟಿದ್ರು, ಆಮೇಲೆ ಅವನ ಮಗ್ಗಲು ಕರ್ಕೊಂಡು ಕೂತು ಪ್ರಸಾದ ಮಾಡಿದರು. ಅದಕ್ಕೆ ಇವತ್ತು ಇಲಕಲ್ ಮಠದಲ್ಲಿ ಬದಲಾವಣೆ ಸಾಕಷ್ಟು ಬಂತು. ಉಳಿದ ಮಠಗಳಲ್ಲಿ ಅದು ಬರಲೇ ಇಲ್ಲ. ಉಳಿದ ಮಠಗಳಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಸ್ವಾಮಿಗಳು ಪೂಜಾ ಕೋಲಿ ಅಂದ್ರೆ ಅದೊಂದು ಮನೆ ಇಂದ್ರನ ಅರಮನೆ ಇದ್ದಂಗೆ, ಅಲ್ಲಿ ಯಾರು ಸಾಮಾನ್ಯರು ಹೋಗೋಂಗೇ ಇಲ್ಲ. ಅದು ಬೇರೆನ ಅದು ಪೂಜಾ ಕೋಲಿಯಾಗ ಅವ್ರು ಎಷ್ಟೊತ್ತಿನ ಮಠ ಕುಂದಿರ್ತಾರೋ ಶಿವಾಯ ನಮ, ಅದು ಮುಂದಿನ ಮಾತದು. ಬಹುಶಃ ಅವರೆಲ್ಲ ಹಂಗೆ ಪೂಜಾ ಕೋಲಿಯಾಗ ಕೂತಿದ್ರು, ಇವತ್ತು ಈ ಧರ್ಮಕ್ಕೆ ಹಿಂಗೆ ಅನಾಹುತ ಹಾಕಿದ್ದಿಲ್ಲ. ಇದು ಭಾಳ ಚಲೋ ಬೆಳೀತಿತ್ತಿದ್ದು. ಅವರು ಕೈಯಾಗ ಲಿಂಗ ಹಿಡ್ಕೊಂಡು, ಕೈಯಾಗ ವಚನ ಸಾಹಿತ್ಯ ಹಿಡ್ಕೊಂಡು ಕುಂದ್ರು ಬದ್ಲಿ ಬರೀ ಚೆಕ್ಕಿಗೆ ಸಹಿ ಮಾಡ್ಕೊಂತ ಕುಂತರು. ಅದಕ್ಕೆ ಈ ಲಿಂಗಾಯತ ಧರ್ಮ ಹಾಳಾತು. ಇದು ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಯಾಕಂದ್ರೆ ನಾವು ಕಂಡಂಗೆ ಮಾತಾಡಬೇಕಾಗೈತಿ. ಈಗ ಮಾತಾಡಿದ್ರೆ ಹೋಗಲಿಲ್ಲ ಅಂದ್ರೆ ಈ ಧರ್ಮ ಕೊಲೆಪ್ಸ್ ಆಗ್ತದೆ. ಹೆಂಗೆ ಕೊಲೆಪ್ಸ್ ಆಗ್ತೈತೆ ಅಂದ್ರೆ ಹೇಳ್ತೇನೆ. ಕಾಶ್ಮೀರ ಭಾಷೆ ಅಂತಿತ್ತು ಹಿಂದೆ, ಈಗ ಕಾಶ್ಮೀರ ಭಾಷೆ ಇವತ್ತು ಹುಡುಕಾಡಿದ್ರೆ ಲಿಪಿ ಸಿಗೋಲ್ಲ. ಮಾತಾಡುವಂಥ ಮಾತುಗಳು ನಮ್ಮ ರೂಢಿ ಒಳಗಿದ್ರೆ ಭಾಷೆ ಜೀವಂತ ಇರ್ತೈತಿ. ಹಂಗೆ ಸಿದ್ಧಾಂತಗಳು ಸಮಾಜದ ವ್ಯಕ್ತಿಗಳಲ್ಲಿ, ಅನುಯಾಯಿಗಳಲ್ಲಿ ಯಾವಾಗಲೂ ಆಚರಣೆಗಿದ್ರೆ ಅದು ಮುಂದಿನ ಪೀಳಿಗೆಗೆ ಹೋಗತಿ. ಸಮಾಜದಲ್ಲಿ ಅದು ಆಚರಣೆಗೆ ಬರಲಿಲ್ಲ ಅಂದ್ರೆ ಸಿದ್ಧಾಂತಗಳ ಗ್ರಂಥಸ್ಥವಾಗಿ ಉಳ್ಕೊತಾವ, ಕೊಲೆಪ್ಸಾಗಿ ಹೋಗಿಬಿಡ್ತೈತಿ. ಅದಕ್ಕೆ ಇವತ್ತು ನಾವು ಭಕ್ತರನ್ನವ್ರು ಏನು ಮಾಡ್ಬೇಕಾಗೈತೆ ಅಂದ್ರೆ 25,000 ವಚನಗಳ ಸಾರ ಅಂದ್ರೆ ಮೊಟ್ಟ ಮೊದಲು ನಮ್ಮ ಮನೆಯೊಳಗೆ ಕಟ್ಟ ಬಸವ ತತ್ವ ಅಂದ್ರೆ ಮೊದಲನೇ ಅಜೆಂಡಾ ಏಕದೇವೋಪಾಸನೆ ನಾವು ಪಾಲಿಸಬೇಕಾಯ್ತಾನೆ. ಎಲ್ಲಿ ಏಕದೇವೋಪಾಸನೆ ಅಳವಡೋದಿಲ್ಲ ಅಲ್ಲಿ ಬಸವಣ್ಣ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ ಅಜೆಂಡಾ. ಇದನ್ನು ಅಜ್ಜವ್ರು ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ರು. ಅವ್ರು ಹೆದರ್ಲಿಲ್ಲ. ಅವರು ನಮ್ಮ ಮಠಕ್ಕೆ ಭಕ್ತರು ಬರೋದು ಕಡಿಮೆ ಆಕತ್ತಂದ್ರೆ ಆಗೋಲ್ದಕ್ಕೆ ಹೋಗಂದ್ರೆ ಅವ್ರು ವಚನ ಏನು ಉದಾಹರಣೆ ಕೊಟ್ಟರು, ಎಮ್ಮ ಕುನ್ನಿಗೆ ಕೂಸ ಕೊಡಬೇಡ, ಎಮ್ಮ ಸೊಣಗಂಗೆ ತಳಿಗೆ ಲಿಕ್ಕಬೇಡ ಅಂತ. ಸಂಸ್ಕೃತದ ಮಂತ್ರಗಳು ನಮಗೆ ಅರ್ಥ ಆಗೋದಿಲ್ಲ, ಸಂಸ್ಕೃತದ ಮಂತ್ರಗಳು ನಮಗೆ ತಿಳಿಯಂಗಿಲ್ಲ. ಯಾರಿಗೆ ಗೊತ್ತಾಕವು ಸಂಸ್ಕೃತದ ಮಾತುಗಳು? ನಮಗೆ ಅನುಭವದ ವಚನಗಳೇ ನಮಗೆ ಆಧಾರ ಅಂತ ತಿಳ್ಕೊಂಡು ಯಾವಾಗ ರುದ್ರಾಭಿಷೇಕವನ್ನು ತೆಗೆದು ವಚನಾಭಿಷೇಕವನ್ನು ಆಚರಣೆಗೆ ತಂದರೂ ಅವಾಗ ವಚನಗಳು ನಿಜವಾಗಿಯೂ ಕೂಡ ಗದ್ದಿಗೆ ಹೊಂದಿದವು. ನೆನಪಿಟ್ಕೋಬೇಕು ನಾವು. ಇದು ಮಠಗಳಲ್ಲಿ ಬರ್ತಕ್ಕಂಥ ಆಚರಣೆ. ಇವತ್ತಿಗೂ ಅಜ್ಜವ್ರ ಶಾಖಾ ಮಠಗಳಿಗೆ ಹೋಗ್ರಿ, ಗದ್ದಿಗೆ ಅನ್ನೋದು ನೆಪ. ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಇಲ್ಲಿ ವಚನಗಳಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ಶರಣರು ಭೌತಿಕವಾಗಿ ಇಲ್ಲಂದ್ರೂ ಕೂಡ ಅವ್ರು ನಮ್ಮ ಮಧ್ಯದಲ್ಲಿ ಹೆಂಗದಾರ ಅಂದ್ರೆ ಆಂತರಿಕವಾಗಿ ವಚನ ಸಾಹಿತ್ಯದಲ್ಲಿ ಅದಾರಂತ. ಬಸವಣ್ಣನ ಬಗ್ಗೆ ಬಸವ ಪುರಾಣ ಎಷ್ಟು ಕರೆ ಹೇಳ್ತೈತೋ ಗೊತ್ತಿಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ವಿರಕ್ತ ತೋಂಟದಾರೆ ಬರೆದ ಸಿದ್ದೇಶ್ವರ ಪುರಾಣ ಎಷ್ಟು ಕರೆ ಹೇಳ್ತೈತೋ ಗೊತ್ತಿಲ್ಲ. ವಿಜಯಮಾಂತ ಶಿವಗಳ ಬಗ್ಗೆ ಕಲ್ಯಾಣಪ್ಪ ಬ್ಯಾಳೆ ಬರೆದಂಥ ವಿಜಯಮಾಂತ ಸ್ವಾಮಿ ಪುರಾಣ ಎಷ್ಟು ಕರೆ ಹೇಳ್ತೈತೋ ಗೊತ್ತಿಲ್ಲ. ಆದ್ರೆ ಅವರು ಬರೆದಿರ್ತಕ್ಕಂಥ ಅನುಭವದ ನುಡಿಗಳೇನದಾವಲ್ಲ, ಇವ್ರು ಹಿಂಗೆ ಬದುಕಿ ಹೋಗ್ಯಾರಂತ ನಮಗೆ ನಿದರ್ಶನ ಅದಾವ. ಅದಕ್ಕೆ ಮೊದಲು ನಮಗೆ ವಚನಗಳ ಆಧಾರ ಆಗಬೇಕು. ವಚನಗಳೇ ನಮಗೆ ಮೂಲ. ವಚನಗಳು ಅದಾವಂತ ಇವತ್ತು ನಮಗೆ ಶರಣರ ಅರ್ಥಕ್ಕಾರ. ಕಾವ್ಯಗಳು ಕಲ್ಪನೆಯಿಂದ ಬಂದದ್ದು. ಅದರಲ್ಲಿ 4 ಕರೆ ಇದ್ರೆ 12 ಸುಳ್ಳ ಇರ್ತೈತಿ. ಇವತ್ತು ನಮ್ಮ ವಚನಕಾರರು ಪುರಾಣಗಳನ್ನು ಒಪ್ಪಿದವರಲ್ಲ. ಆದರೆ ಇವತ್ತು ಕರ್ನಾಟಕದಾಗ ಲಿಂಗಾಯತರು 190 ಪುರಾಣಗಳನ್ನು ಹಚ್ತಾರೆ. 190 ಪುರಾಣಗಳನ್ನು ಹಚ್ತಾರೆ. ಇವತ್ತು ನಮ್ಮ ಲಿಂಗಾಯತರು ದೇವಸ್ಥಾನಗಳನ್ನು ಕಟ್ಟಿ ಕಳಸ ಇಟ್ಟವರಲ್ಲ. ಬಹುತೇಕ ಉತ್ತರ ಕರ್ನಾಟಕದಾಗ ಲಿಂಗಾಯತರು ವರ್ಷಕ್ಕೆ, ನಮ್ಮ ಬೆಳಗಾವಿ ಜಿಲ್ಲಾದಾಗ ವರ್ಷಕ್ಕೆ 120 ಗುಡಿ ಉದ್ಘಾಟನೆ ಆಕ್ಕಾವ. ಅದನ್ನು ಮಾಡಕ್ಕೆ ಹೋಗೋರು ಯಾರು? ನಮ್ಮ ಲಿಂಗಾಯತ ಸ್ವಾಮಿಗಳೇ. ಮತ್ತು ಬೇರೆ ಯಾರು ಅಲ್ಲ. ಅವರು ಶರಣ ಸಿದ್ಧಾಂತ ವಿದ್ಯಾಪೀಠದಾಗ ಕೆಲಸ ಮಾಡಿ ಕೈಯಾಗ ವಚನ ಹಿಡಿದು ಲಿಂಗ ಕಟ್ಟಿದವರು ಹೋಗಿ ಅಲ್ಲಿ ತಲೆ ಮ್ಯಾಗ ಕಳಸ ಇಟ್ಟು ಬರ್ತಾರೆ. ಯಾರಿಗೆ ಬುದ್ಧಿ ಹೇಳ್ಬೇಕು ನಾವು? ಇದನ್ನು ಗುರುಗಳು ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ರು. ಅವರು ಸಂತೆ ಕೇಲೂರೊಳಗೆ ಗಣಮಠ ಶ್ರೀಗಳು ನಡೆದಾಡಿದ ನೆಲ ಮುಂದೆ ಬಂದ್ರೆ ಕಸಬಾ ಲಿಂಗಸೂರು ಅದೇ. ಕಸಬಾ ಲಿಂಗಸೂರಿನೊಳಗೆ ಒಂದು ಸಲ ಅಜ್ಜವ್ರು ಲಿಂಗಸೂರು ಚಾವಣಿ ಮಠಕ್ಕೆ ಹೊಂಟಾಗ ಆ ಮಠಕ್ಕೆ ಒಬ್ಬರು ಹಿಂದಿನ ಸ್ವಾಮಿಗಳಿದ್ರು, ಸಿದ್ಧಲಿಂಗ ಸ್ವಾಮಿಗಳಿದ್ರು. ಬಹುಶಃ ಅವರು ಲಿಂಗೈಕ್ಯರಾದ್ರು. ಅವ್ರು ಹಿಂಗೆ ಅಜ್ಜವ್ರ ಗಾಡಿ ಅಜ್ಜವ್ರು ಅಲ್ಲೇ ಕ್ರಾಸಿಗೆ ತರಬಿದ್ರು. ಕುಂಭ ಹೊತ್ಕೊಂಡು ಹೊಂಟಿತ್ತು ಮ್ಯಾಳಲ್ಲಿ. ಕುಂಭ ಹೊತ್ಕೊಂಡು ಹೊಂಟಿತ್ತು. ಅಜ್ಜವ್ರು ಅಂತಾರ, ದೀಕ್ಷಾ ಕೊಟ್ಟ ಗುರುಗಳು ಇಲ್ಕಲ್ ಅಜ್ಜವ್ರೆ ಅವರಿಗೆ. ಯಾರಿಗೆ? ಲಿಂಗಸೂರು ಸ್ವಾಮಿಗಳು ಹಿಂದಿನ ಗರಮಠ ಶಿವಗಳಿಗೆ, ಈಗಿನವ್ರಿಗೆಲ್ಲ ಹಿಂದಿನ ಸ್ವಾಮಿ ಲಿಂಗೈಕ್ಯರಾದ್ರು. ಅವ್ರು ಏನು ಅನ್ಬೇಕು? ಇಷ್ಟು ಉದ್ದ ದಾಡಿ ಬಿಟ್ಟು ಸ್ವಾಮಿಗಳು ಅಂತ್ಯಕ್ಕೆ ಬಂದು, ಯಪ್ಪ ಮತ್ತು ನೀವು ಮೆರವಣಿಗೆಯಾಗ 4 ಹೆಜ್ಜೆ ಹಾಕಿರಿ, ಮತ್ತು ಕುಂಭ ನಡೆದೈತಿ, ನೀವು ಇದ್ರ ಕೂಡ ಅಂದ್ಗುಟ್ಲೆಕ್ಕನ ಲೇ ವಿವೇಕಿ ಅಜ್ಜಾರು ಹೇಳಿದ್ದ ಇದನ್ನು ನೋಡಿ. ನಾವು ಕುಂಭ ಹೊರಸೋರಲ್ಲಪ್ಪ, ತಲೆ ಮ್ಯಾಗ ವಚನಗಳನ್ನು ಹೊರಸೋರು. ಇಟ್ಟು ನಿನಗೆ ಜ್ಞಾನ ಇಲ್ಲ ವಿರಕ್ತ ಮಠದ ಸ್ವಾಮಿಯಾಗಿ ಅಂತೇಳಿ ಅಲ್ಲೇ ಜಗದಾಗನ ಭೇದ ಬಂದ್ರವು. ನೀ ಕುಂಭ ಹೊರಿಸಿ ಅವದಲ್ಲ, ಮುಂದಿನ ವರ್ಷ ನೀನು ಸಿದಿಗಾಗ ಹೊರತಾರ ಮಗನ ಅಂದ್ರೆ ಅಜ್ಜಾರ ಭಾಷೆನ ಹಿಂಗವು. ಅವ್ರೇನು ಒಮ್ಮೆ ಮಾತಾಡಕತ್ತಾರಂದ್ರೆ ಅಂಬಿಗರ ಚೌಡಯ್ಯನ ಭಾಷೆ ಭಾಳ ಸಲೀಸಾಗಿ ಬರ್ತಿದ್ವು ಅಜ್ಜಾರ ಬಾಯಾಗ. ಹಂಗೆ ಬಂದು ಅಂತ ತಿಳ್ಕೊಂಡಾನ ಭಾಳಷ್ಟು ಮಂದಿ ಗಟ್ಟಿ ಆದರು. ಖರೆ ಹೇಳ್ಬೇಕಂದ್ರೆ ಮುಂದೆ ಒಂದು ವರ್ಷದಾಗ ಸ್ವಾಮಿಗಳ ಲಿಂಗೈಕ್ಯರನಾಗಿ ಹೋಗಿಬಿಟ್ರು ಅವರು. ಆ ಮಾತು ಬೇರೆ. ಅದೇನೋ ಹಂಗೆ ನಡೀತು. ಅದು ನಡೆದಂಥ ಕತೆ ಬಹುಶಃ ಚರಿತ್ರೆಯಲ್ಲಿ ಬರ್ತದೆ. ನಡೆದ ಕತೆ ಈಗೂ ಆ ಲಿಂಗಸೂರು ಸ್ವಾಮಿಗಳೆಲ್ಲ ಕೇಳ್ರಿ ಅದ್ರ ಬಗ್ಗೆ ಹೇಳ್ತಾರೆ ಅವರು.
ಯಾಕೆ ನಮಗೆ ಇಳಕಲ್ಲ ಸ್ವಾಮಿಗಳು ಇವತ್ತು ಆದರ್ಶವಾಗಿ ನಿಂದಿರ್ತಾರಂದ್ರೆ ಶರಣರ ವಚನಗಳನ್ನು ಅನುಷ್ಠಾನಕ್ಕೆ ತರುವಾಗ ಎಂದೂ ಅಜ್ಜವ್ರ ಆಲಸ್ಯಕ್ಕೆ ಒಳಗಾಗಲಿಲ್ಲ, ಎಂದೂ ಬೇಸರ ಮಾಡಿಕೊಳ್ಳಿಲ್ಲ, ಎಂದೂ ಅವರು ಕಡಲೋಭಕ್ಕೆ ಒಳಗಾಗಲಿಲ್ಲ. ಬಹುಶಃ ನಾನು ಎಲ್ಲಿ ಹೋದಲ್ಲಿ ಹೇಳ್ತಿರ್ತೀನಿ, ಶರಣ ತತ್ವಕ್ಕೆ ಸಮಾಜಕ್ಕೆ ತನ್ನ ಆಸ್ತಿ ಕಳ್ಕೊಂಡು ಬಸವ ತತ್ವ ಪ್ರಚಾರ ಮಾಡಿದ ಮಠ ಎಲ್ಲಾರ ಸಿಗ್ತೈತಿ ಅಂದ್ರೆ ಇಳಕಲ್ಲ ಮಠ ಒಂದ ಸಿಗ್ತೈತಿ. ಇದನ್ನು ಪ್ರಾಮಾಣಿಕವಾಗಿ ಒಪ್ಕೋಬೇಕು ನಾವು. ಬಸವಣ್ಣನವ್ರ ಹೆಸರು ಹೇಳಿ ಆಸ್ತಿ ಮಾಡ್ಕೊಂಡು ಮಠ ಖಂಡಪಟ್ಟಿ ಅದಾವ, ಜಗ್ಗದಾವ್. ಆದ್ರೆ ಬಸವಣ್ಣನ ಸಲುವಾಗಿ ಕಳ್ಕೊಂತ ಬಂದ ಮಠ ಅಂದ್ರೆ ಇದು ಒಂದ. ಬಹುಶಃ ಗೊತ್ತಿತ್ತವರಿಗೆ ಸ್ಥಾವರಕ್ಕೆ ಅಳಿವೈತಿ, ಜಂಗಮಕ್ಕೆ ಅಳಿವಿಲ್ಲ, ಮುಂದೆ ಜಗತ್ತಿಗೆ ವಚನಗಳ ಆಳ್ತಾವ ಹೊರತು ಈ ಭೌತಿಕ ಕಟ್ಟಡಗಳ ಆಳೋದಿಲ್ಲ ಅನ್ನುವಂಥ ಸಿದ್ಧಾಂತ ಪೂಜ್ಯ ದೊಡ್ಡಪ್ಪಗಳಿಗೆ ಗೊತ್ತಿತ್ತು. ವಚನಾಭಿಷೇಕ ನಿಲ್ಲಿಸಿದಾಗ ಅವರಿಗೆ ದೊಡ್ಡ ದೊಡ್ಡವ್ರ ಮೇಲೆ ಅಪವಾದಗಳು ಬಂದಾಗ ಒಂದ ಮಾತ ಹೇಳಿದರು, ಸ್ವಾಮಿ ಎಲ್ಲಿದ್ರು ಸ್ವಾಮಿನ, ಇಳಕಲ್ಲಾಗಿದ್ರು ಸ್ವಾಮಿನ, ಇನ್ನೊಂದು ಊರಾಗಿದ್ರು ಸ್ವಾಮಿನ. ಮಠಗಳ ಮೇಲೆ ಕುಂತು ಸ್ವಾಮಿ ಆಗಬಾರದು, ಸ್ವಾಮಿ ಇದ್ದಲ್ಲೇ ಮಠಗಳಾಗಬೇಕು. ನಿಮ್ಮ ಮಠನೂ ಬೇಡ, ನೀವು ಬೇಡ, ಹೋರೆತ್ತಕ್ಕಂತ ಬಿಟ್ಟು ಆದರು. ಭಕ್ತರ ಸೋತು ಹೋದ್ರ ಹೊರತು ಸ್ವಾಮಿಗಳೇನು ಸರೆಂಡರ್ ಆಗಲಿಲ್ಲ. ಅಂದಿನಿಂದ ಇಳಕಲ್ಲ ಮಠದಾಗ ವಚನಾಭಿಷೇಕ ಬಂತು, ರುದ್ರಾಭಿಷೇಕ ಹೋತು. ಇದು ಯಾಕೆ ಬಂತು? ಇವತ್ತಿಗೂ ಕೆಲವು ಮಠದಾಗ ಇಲ್ಲಿದು ಅಜ್ಜವ್ರ ಪಿರಿಯಡ್ ಮುಗಿದು ಹೋಯ್ತು. 48 ವರ್ಷ ಬಹುಶಃ ಈ ಪೀಠದಾಗಿದ್ರೆ 2 ವರ್ಷ ಇದ್ರೆ 50 ವರ್ಷದ ಸುವರ್ಣ ಮಹೋತ್ಸವ ಬರ್ತಿತ್ತಂತ ಕಾಣ್ತೈತಿ ಪೂಜ್ಯ ಅಜ್ಜವ್ರದ್ದು. ನಮಗೆಲ್ಲ ಆಸೆ ಇರ್ತದ ಅವ್ರದ್ದು 50ನೇ ವರ್ಷ ಬಂದಾಗ 50ನೇ ವರ್ಷಕ್ಕೆ 50 ಪುಸ್ತಕಗಳನ್ನು ತರಬೇಕು, 50 ಕಡೆ ಆ ವಾರಗಟ್ಟಲೆ ಪ್ರವಚನಗಳನ್ನು ಮಾಡಬೇಕು. ಬಹುಶಃ ಈ ನಾಡು ಕಂಡಂಥ ಮಹಾನ್ ಧೀಮಂತ ಕಾಪಟ್ಯವಿಲ್ಲದ ವಿರಕ್ತಾಶ್ರಮವನ್ನು ನಡೆಸಿಕೊಂಡು ಬಂದ ಸ್ವಾಮಿಗಳು ಅದು ಇಳಕಲ್ಲ ಸ್ವಾಮಿಗಳು. ಅವರ ಹೃದಯದೊಳಗೆ ಏಟು ಕಳಂಕಿಲ್ಲ, ಸ್ವಾಮಿ ಜೀವನಕ್ಕೆ ಎಂದೂ ಅವರಿಂದ ದೋಖಾ ತಟ್ಟಿಲ್ಲ, ಕಾಂಚನಕ್ಕೆಂದು ಕೈ ಒಟ್ಟಿದವರಲ್ಲ, ಬಸವಣ್ಣಗಾಗಿ ಎಂದೂ ಕೂಡ ಅವರು ಅನ್ಯಾಯ ಮಾಡಿದವರಲ್ಲ. ಅವರ ಮಠದ ಕರ್ತೃ ವಿಜಯಮಾಂತನವ್ರ ನೆನದಾರ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಸವಣ್ಣನ ಮಾತ್ರ ಉಸಿರಿಗೂ ನೆನೆದರು. ಒಬ್ಬ ವಿರಕ್ತ ಸ್ವಾಮಿ ಹೆಂಗಿರ್ಬೇಕು ಅನ್ನೋದು ಮಾಂತ ಸ್ವಾಮಿಗಳ ಉದಾಹರಣೆ. ಯಾಕಂದ್ರೆ ಇವತ್ತು ನಮ್ಮ ಮಠಗಳಲ್ಲಿ ಇವತ್ತು ಕರ್ತೃವಿಗೆ ಭಾಳ ದೊಡ್ಡ ಸ್ಥಾನ ಕೊಡ್ತೀವಿ. ಏನು ನೋಡ್ಬೇಕಾ, ಕರ್ತೃಗಳ ಗದ್ದಿಗೆಗೆ ಹೂವಿನ ಅಲಂಕಾರ ಮಾಡೋದೇನು, ಡೆಕೋರೇಷನ್ ಮಾಡೋದೇನು, ನೆನಪಿಟ್ಕೋಬೇಕು. ಇವತ್ತು ಅವ ಕರ್ತೃ ಗದ್ದಿಗೆ ಒಳಗೆ ಕುಂತಂತಾವ ಆ ಸ್ಥಾನಕ್ಕೆ ಹೋಗಬೇಕಾದ್ರೆ ಅದು ಬಸವಣ್ಣ ಕೊಟ್ಟ ತತ್ವದಿಂದ, ಶಿವಯೋಗದಿಂದ ಆ ವ್ಯಕ್ತಿ ದೊಡ್ಡವಾಗ್ಯಾನ ಹೊರತು ಇಲ್ಲ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಬಸವಣ್ಣ ಕೊಟ್ಟ ಭಿಕ್ಷೆ ಅದು ನಮಗೆ. ಲಕ್ಷ ಮಂದಿ ಅನುಭಾವಿಗಳನ್ನು ಹೊರಗೆ ಹಾಕಿದ್ರು ಬಸವಣ್ಣವರು. ಭಕ್ತರ ಭಾವದಲ್ಲಿ ಸುಳಿಯುವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆಯುವ ಕಳೆಯುವ ನೀನೇ ಸಂಗನ ಬಸವಣ್ಣ. ಬಹುಶಃ ಈ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮಂಥ ಭಕ್ತರ ಹೃದಯದೊಳಗೆ ಏನಾದರೂ ಚೈತನ್ಯ ಐತೆ ಅಂದ್ರೆ, ಈ ಕಾರ್ಯ ಮಾಡಕ್ಕೆ ಹಚ್ಚೈತಿ ಅಂದ್ರೆ ಅದು ಬಸವಣ್ಣನ ಅಂತ ತಿಳ್ಕೊಬೇಕಂತ. ವಿರಕ್ತರ ಹೃದಯದಲ್ಲಿ ಆ ಕೆಲಸ ಮಾಡಕ್ಕೆ ಹಚ್ಚೈತಿ ಅಂದ್ರೆ ಅದು ಬಸವಣ್ಣನ ಅಂತ ತಿಳ್ಕೊಬೇಕಂತ. ಇಲ್ಲಿ ಭಾವ ಆಗೈತಿ, ಅಲ್ಲಿ ಭಕ್ತಿ ಆಗೈತಿ. ಭಕ್ತಿ ಭಾವಕ್ಕೆ ಮೂಲ ಪ್ರೇರಕ ಶಕ್ತಿ ಅಂದ್ರೇ ಅದು ಕಲ್ಯಾಣದ ಬಸವಣ್ಣ ಅನ್ನುವಂಥ ಸತ್ಯ. ಬಹುಶಃ ಅದನ್ನು ಭಾಳ ಮಂದಿ ಸ್ವಾಮಿಗಳು ತಿಳ್ಕೊಳ್ಳಿಲ್ಲ. ಬರೀ ತಮ್ಮ ಮಠದ ಕರ್ತೃಗದ್ದಿಗಳಿಗೆ ವೈಭವಕರಣ ಕೊಟ್ಟರು, ಆದ್ರೆ ಪೂಜ್ಯ ಸ್ವಾಮಿಗಳು ಹಂಗೆ ಮಾಡಲಿಲ್ಲ. ಕರ್ತೃ ಏನು ಇರ್ತಾನಪ್ಪ, ಗದ್ದಿಗೆ ಏನು ಇರ್ತೈತಿ, ಆದ್ರೆ ಗದ್ದಿಗೆ ಮುಖ್ಯ ಅಲ್ಲ, ಗದ್ದಿಗೆ ಸ್ಥಾವರಕತಿ. ಆದ್ರೆ ಗದ್ದಿಗೆ ಒಳಗೆ ಕುಂತಾವ ಜಂಗಮ ಆಗಬೇಕಾದ್ರೆ ಆತ ಬಸವಣ್ಣನವರ ಸಿದ್ಧಾಂತಗಳನ್ನು ಪಾಲಿಸಿದಕ್ಕೆ ಇವತ್ತು ಜಂಗಮನಾಗಿ ಉಳ್ಕೊಂಡಾನ. ಅದಕ್ಕೆ ಜಂಗಮಶೀಲರಾಗಬೇಕು ಹೊರತು ನಾವು ಸ್ಥಾವರೀಕರಣ ಆಗಬಾರ್ದಂತೇಳಿ ಪೂಜ್ಯರು ತಮ್ಮ ಮಠದ ಕಟ್ಟಡಗಳಿಗೆ, ಗದ್ದುಗೆಗಳಿಗೆ ಮಹತ್ವ ಕೊಡಲಿಲ್ಲ. ಅವರು ಕೊಟ್ಟದ್ದು ಶರಣರ ವಚನಗಳಿಗೆ. ಆ ವಚನಗಳ ಇವತ್ತು ಅಜ್ಜವರಿಗೆ ಅಷ್ಟು ದೊಡ್ಡ ಗೌರವವನ್ನು ತಂದುಕೊಟ್ಟು ಅನ್ನುವಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕಾಗ್ತದೆ. ಇವತ್ತು ಅಕ್ಕಿ ಕಾಳನ್ನು ತೆಗೆದು ಇವತ್ತು ಹೂ ಹಾಕುವಂಥ ಪರಂಪರೆಗೆ ನಾಂದಿ ಹಾಡಿದ ಮಠ ಇದು. ವ್ಯಕ್ತಿ ಪ್ರತಿಷ್ಠೆ ದೊಡ್ಡದಾಗಿ ವ್ಯಕ್ತಿನೇ ಪಲ್ಲಕ್ಕಿಯಲ್ಲಿ ಕುಂತು ವಿಜೃಂಭಣೆಯಿಂದ ಮೆರಗಿಸಿಕೊಳ್ಳುವಂಥ ಕಾಲದಲ್ಲಿ ಮೆರೆದಾವ ಉರಿದು ಹೊಕ್ಕಾನ. ಯಾವಾಗಲೂ ಸ್ವಾಮಿ ಆದಾವ ಮೆರ್ಯಾಕೆ ಬಂದಿಲ್ಲ, ಆತ ಜನರ ಹೃದಯದೊಳಗೆ ಇರಾಕೆ ಬಂದಾನ, ಶರಣರನ್ನು ಮೆರೆಸಾಕ ಬಂದಾನ ಅನ್ನುವಂಥ ಸಿದ್ಧಾಂತಕ್ಕೆ ಇಳಕಲ್ಲದ ಪೀಠ ಮೊದಲ ವಚನ ಪಲ್ಲಕ್ಕಿಯನ್ನು ಆಚರಣೆಗೆ ತಂತು. ಇವತ್ತು ಬಹುಶಃ ಆ ವಚನ ಪಲ್ಲಕ್ಕಿಯನ್ನು ಉತ್ತರ ಕರ್ನಾಟಕದಲ್ಲಿ ವಿರಕ್ತ ಮಠಗಳಲ್ಲಿ ಬಹುಶಃ ಇವತ್ತು ಗಣಮಠ ಸ್ವಾಮಿಗಳನ್ನು ನಾವು ನೆನೆಸಬೇಕು. ಗಣಮಠದಾರರು 26 ವರ್ಷದ ವಿಜಯಮಾಂತ ಸ್ವಾಮಿಗಳಿಗೆ ಘಾಟದಾಜವ್ರಿಗೆ ಹೇಳಿದರು, ಅಜ್ಜವ್ರು ಎಷ್ಟು ದೊಡ್ಡವರಿದ್ದರು, ನಾನು 26-28 ವರ್ಷದ ನಿರಂಜನ ಜಂಗಮ, ನೀನು ಸಂಸಾರಿಕಾಗಿ ಈಗ ಸನ್ಯಾಸಿಯಾಗಿ ಬಂದು ನಿನಕ್ಕಿಂತ ನಾನಾ ದೊಡ್ಡವ ಅನ್ನುವಂಥ ಭಾವ ಎಂದೂ ವಿಜಯಮಾಂತ ಸ್ವಾಮಿಗಳಲ್ಲಿ ಬರಲಿಲ್ಲ. ನಮ್ಮ ಅಪ್ಪನ ವಚನಗಳನ್ನು ತಲೆ ಮೇಲೆ ಇಟ್ಕೊಂಡು ಅಂದ್ರೆ ನೀ ನನಗೆ ಅಪ್ಪಿದ್ದಂಗೆ, ನೀ ಹೇಳಿದಂಗೆ ಕೇಳ್ತೀನಿ ಅಂದ್ರೆ ಹೊರತು ವಿಜಯಮಾಂತ ಸ್ವಾಮಿಗಳು ಎಂದೂ ಕೂಡ ಅವರು ಸ್ಟೇಟಸ್ಸಿಗೆ ಬೀಳಲಿಲ್ಲ. ಅದರ ಪರಿಣಾಮ ಇವತ್ತಿಗೂ ಇಳಕಲ್ಲ ಮಠದಾಗ ಪಲ್ಲಕ್ಕಿ ಹೊರಗೆ ಹೋದ್ರೆ ಹೊಳ್ಳಿ ಬರೋಕೆ 2 ದಿನ ತೊಗೊತೈತಿ. ಅದು 110 ವರ್ಷದ ಪ್ರೇರಣೆ ಈ ಮಠದಲ್ಲಿ ಐತಿ. ಇದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇದು ನಿನ್ನೆ ಮೊನ್ನೆ ಮಾಡಿದ್ದಲ್ಲ, ಇದು ಬಹಳ ದಿವಸಗಳಿಂದ ಈ ಮಠದ ಪರಂಪರೆಯಲ್ಲಿ ಬಂದೈತಿ. ಇದು ರಕ್ತಗತವಾಗಿ ಈ ಪೀಠ ಪರಂಪರೆಯಲ್ಲಿ ಬಂದೈತಿ. ಈ ಮಠದ ಅಜೆಂಡಾ ಅಂದ್ರನ ಯಾವಾಗಲೂ ಬಸವಣ್ಣ ಬಸವಣ್ಣ ಬಸವಣ್ಣ, ಹೊರಗೂ ಬಸವಣ್ಣ ಒಳಗೂ ಬಸವಣ್ಣ, ಕುಂತರು ಬಸವಣ್ಣ ನಿಂತರು ಬಸವಣ್ಣ. ಹೀಗಾಗಿ ಪೀಠದಲ್ಲಿ 20 ಮಂದಿ ಸ್ವಾಮಿಗಳಾಗಿ ಹೋದರೂ ಅವರು ಮುಖ್ಯ ಅನಿಸೋದಿಲ್ಲ. ನಮಗೆ ಯಾಕೆ ಬಸವಣ್ಣ ಮುಖ್ಯ ಅನಿಸ್ತಾನಂದ್ರೆ ಆ 20 ಮಂದಿ ಸ್ವಾಮಿಗಳು ಬಸವಣ್ಣಗೆ ಚ್ಯುತಿ ಬಾರಲಾರ್ದಂಥ ಕೆಲಸ ಈ ಮಠದಾಗ ಮಾಡಿ ಹೋಗ್ಯಾರ. ಅದಕ್ಕೆ ಆ ಬಸವಣ್ಣನ ಕೂಡ ಇವತ್ತು ಇಳಕಲ್ಲ ಮಠದ ಪೀಠ ಪರಂಪರೆ ಇವತ್ತು ಭವ್ಯವಾಗಿ ಬೆಳಗಾಕತ್ತೈತಿ ಅಂದ್ರೆ ನಾವು ತಿಳ್ಕೋಬೇಕು. ಪ್ರಾಮಾಣಿಕವಾಗಿ ವಿರಕ್ತರಾದವರು ಮೊದಲು ಮಾಡಬೇಕಾದದ್ದು ಬಸವಣ್ಣನನ್ನು ಮೆರೆಸುವಂಥ ಕೆಲಸ ಮಾಡಬೇಕು. ನಾವು ಮೆರಿಬಾರ್ದು.
ಇವತ್ತು ಬಹುತೇಕ ಸ್ವಾಮಿಗಳು ಬಸವಣ್ಣನನ್ನು ಮುಚ್ಚಿಟ್ರು, ತಾವು ಮೆರೆದ್ರು. ಅದರ ಪರಿಣಾಮ ಇನ್ನೂ ನಮ್ಮ ಹಳ್ಳಿಯಾಗ ಬರ್ರಿ ಲಿಂಗಾಯತರ ಒಳಗೆ ವಿಭೂತಿ 3 ಬಟ್ಟೆ ಯಾಕೆ ಹಚ್ತಾರಂದ್ರೆ ಗೊತ್ತಿಲ್ಲ. ಲಿಂಗ ಎದಿ ಮ್ಯಾಗ ಕಟ್ಕೊಳ್ಳೋ ಬದಲಿ ಆಟ ಜನಿವಾರದಂಗೆ ಹಾಕ್ಕೊಂತಾರೆ. ಇನ್ನೂ ಸಾಮಾನ್ಯ ಜ್ಞಾನನೇ ಇಲ್ಲ ಅವ್ರಿಗೆ. ಎಷ್ಟೋ ಕಡೆ ನಾವು ನೋಡೀವಿ ಜನಿವಾರ ಅಡ್ಡ ಹಾಕ್ತಾರಪ್ಪ, ಇದು ಲಿಂಗ ಎದಿ ಮ್ಯಾಗ ಇರ್ಬೇಕಂದ್ರೆ ಅದಕ್ಕೂ ಧಾರಣ ಐತಿಲ್ರಿ, ಹಿಂಗೆ ಹಾಕ್ಕೊಂಡ್ರಿ ಹಂಗೆ ಹಾಕ್ಕೊಂಡ್ರಿ ಮೈ ಮ್ಯಾಗ ಇರ್ತೈತಲ್ಲ ಅಂತ ನಮಗೆ ಬುದ್ಧಿ ಹೇಳ್ತಾರೆ. ಮೈ ಮ್ಯಾಗ ಇರ್ತೈತಿಲ್ಲ ಅದು ಲಿಂಗ, ಉದ್ದ ಹಾಕ್ಕೊಂಡ್ರೆ ಏನಾಗಬೇಕಾಗೈತಿ, ಅಡ್ಡ ಹಾಕ್ಕೊಂಡ್ರೆ ಆಗ್ಬೇಕೆ. ಇನ್ನು ಕೆಲವ್ರು ಅಂತಾರೆ ಒಳಗೆ ಆತ್ಮ ಶುದ್ಧ ಐತಲ್ಲ ಹೊರಗೆ ಲಿಂಗಿ ಹಾಕ್ಬೇಕು. ಹೆಂಗೆ ಅವ್ರಿಗೆ ಬುದ್ಧಿ ಹೇಳ್ಬೇಕು ನಾವು? ಅವ್ರು ಇನ್ನೂ ಈ ಶಾಲೆಯಾಗ ಬಂದು ಹೆಸರ ಹಚ್ಚಿಲ್ಲ, ಅವ್ರಿಗೆ ವಿಭೂತಿನೂ ಹಿಂದೆ ಹಾದಿಲ್ಲ, ರುದ್ರಾಕ್ಷಿನೂ ಹಿಂದೆ ಹಾದಿಲ್ಲ, ಲಿಂಗಂಕರು ಮೊದಲ ಹಾದಿಲ್ಲ. ಅವ್ರಿಗೆ ಹಾದದ್ವ ಬೇರೆ ಅದಾವೆ. ಅಂಥವ್ರ ಕರ್ಕೊಂಡು ಬಂದು ಹಠಾತ್ವಾಗಿ ನಾವು ಈ ಧರ್ಮ ತುರ್ಕಾಕ್ ಹೋಗ್ತೀವಿ, ಅಲ್ಲಿ ವೈರುಧ್ಯಗಳು ಹೆಚ್ಚಾಗತ್ತವ. ಅವ್ರು ಹಠಕ್ಕೆ ಬಿದ್ದು ನಮ್ಮ ವಿರುದ್ಧ ದೇವರ ಜಾತ್ರೆಗಳನ್ನು ಮಾಡ್ತಾರೆ, ಭಂಡಾರಗಳನ್ನು ತೋರ್ತಾರೆ. ಅದಕ್ಕೆ ನಾವು ಇವತ್ತು ಬಸವ ತತ್ವ ಪಾಲಿಸೋರು ಮೊದಲು ತಿಳ್ಕೋಬೇಕು, ಈ ವ್ಯಕ್ತಿ ಈ ಸಿದ್ಧಾಂತವನ್ನು ತಿಳ್ಕೊಂಡು ಪಾಲಿಸೋಕೆ ಯೋಗ್ಯ ಅದಾನೆ. ಇದನ್ನು ತಿಳ್ಕೊಂಡು ನಾವು ಅವನಿಗೆ ಹೇಳಿದ್ರೆ ಬಹುಶಃ ನಾವು 100 ಮಂದಿಗೆ ಕಟ್ಟೋ ಬದಲು 5 ಮಂದಿಗೆ ಕಟ್ಟ್ರಿ ಅವರು ಕೂಡಿ ಧರ್ಮ ಉಳಿತೈತೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಇಷ್ಟೆಲ್ಲ ಬರೆದಿರ್ತಕ್ಕಂಥ ಶರಣರು ಹಿಂಗೆ ಹೇಳಿದರು, ಟಿವಿ ಕುಳ್ಳಿರ್ದ ಸಭೆ ಈಯ ಬಲ್ಲುದೇ ದಾನ ಧರ್ಮವ. ಇಷ್ಟಾಕೊಂದ ಮಂದಿ ಕುತ್ಕೊಂಡು ಕೇಳಾಕತ್ತೀರಿ. ಒಬ್ಬರು ದಾನದ ಬಗ್ಗೆ ಭಾಳ ಚೆನ್ನಾಗಿ ಭಾಷಣ ಮಾಡಿಬಿಡ್ತಾರೆ. ಎಲ್ಲರೂ ಇವ್ರ ಮಾತು ಕೇಳಿ ಎಲ್ಲರೂ ದಾನನ ಮಾಡಿಬಿಡ್ತಾರೆ. ಅದ್ರಾಗ ಎಲ್ಲೋ 1-2-3 ಮಂದಿ ದಾನ ಮಾಡ್ತಾರೆ. ಟಿವಿ ಕುಳ್ಳಿರ್ದ ಸಭೆ ಈಯ ಬಲ್ಲುದೇ ದಾನ ಧರ್ಮವ. ಹುಣಸೆ ಹೂವೆಲ್ಲ ಕಾಯಾಗಬಲ್ಲುದೆ, ಹುಣಸಿ ಗಿಡ ಎಲ್ಲ ಹೂ ಬಿಟ್ಟಿರ್ತೈತಿ, ಎಲ್ಲವೂ ಕಾಯಾಗೋದಿಲ್ಲ. ಹಂಗೆ ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ, ಸಾವಿರಕ್ಕೊಬ್ಬರು ನಡೆದಾರು ಎಮ್ಮಯ್ಯಗಳ ವಚನ ಅಂತ ತಿಳ್ಕೊಂಡು ಜಡರ ದಾಸಿಮಯ್ಯ ಹೇಳ್ತಾನೆ. ಇದು ಪರ್ಸೆಂಟೇಜ್ ಮ್ಯಾಗ ತಕ್ಕೊಂತ ಹೋಗ್ರಿ ನೀವು. ಎಲ್ಲರಿಗೂ ಈ ಶರಣ ಸಿದ್ಧಾಂತ ಅಳವಡೋದಿಲ್ಲ. ಇದು ಅಳವಡ್ತೈತೆ ಅಂತ ಹೇಳಕ್ಕೆ ಹೋಗಿ ನಾವೆಲ್ಲ ಹುಚ್ಚರಾಗಿ ಕುಂತೀವಿ. ನಮಗೆ ಕಲ್ಲು ಹೋಗದ್ರವ್ರು, ನಮಗೆ ಬೇದ್ರವ್ರು, ನಮಗೆ ಅಂದ್ರವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲದು. ಅವ್ರಿಗೆ ಹಿಂದೂ ಆದಿಲ್ಲ. ಅವರು ಮನಿ ದೇವ್ರ ಮ್ಯಾಲಿದ್ದ ಪ್ರೇಮ ಅವ್ರಿಗೆ ಗುರುಲಿಂಗ ಜಂಗದ ಮೇಲೆ ನಾವು ಇಡ್ಸಕ್ಕೆ ಕಳಿಸಿಲ್ಲ ಅವ್ರಿಗೆ. ಯಾಕಂದ್ರೆ ಮೊದಲನೇ ತಪ್ಪು ನಾವು ಲಿಂಗಾಯತರು ಏನು ಮಾಡೀವಿ ಅಂದ್ರೆ ಸ್ವಾಮಿಗಳ ಕೈಯಾಗ ಧರ್ಮ ಕೊಟ್ಟಿವಿ. ಸ್ವಾಮಿಗಳವ್ರು ಏನು ಮಾಡಿದ್ರು, ತಮಗೆ ಎಷ್ಟು ಬೇಕು ವ್ಯವಹಾರ ಕಷ್ಟ ಧರ್ಮವನ್ನು ಹೇಳಿದ್ರು. ಅವರು ಉಳಿದದ್ದೆಲ್ಲ ವ್ಯವಹಾರನ ಹೇಳಿದ್ರು. ಅವರು ಹೊಲ ನೋಡಿದರು, ಮಠದಾಗ ಲಗ್ನಕ್ಕ ವಯಲ ನೋಡಿದರು, ಸಭೆ ಸಮಾರಂಭಗಳನ್ನು ನೋಡಿದರು. ಒಂದು ಮಠದಾಗ ಕುಂತು ಯಾವಾಗ ಅವರು ಭಕ್ತರನ್ನ ಕರೆದು ಲಿಂಗ ದೀಕ್ಷೆ ಅಂತ ಹೇಳಲಿಲ್ಲ. ಮೊನ್ನೆ ನಮ್ಮ ಜಿಲ್ಲಾದಾಗ ಒಬ್ಬ ಸ್ವಾಮಿಗಳು ಲಿಂಗ ದೀಕ್ಷೆ ಮಾಡಿದ್ರು. ಹೆಂಗೆ ಮಾಡಿದ್ರು ಅಂದ್ರೆ ಉಟ್ರು ಬಂದಾರ. ಹೆಂಗೆ ಬಂದಾರ ಅಂದ್ರೆ ಹೇಳಬಾರ್ದು. ಉಟ್ರು ಬಾಳ್ಯಾಗ ಜಳಕ ಮಾಡಿ ಆ ಹೊಂಡದಾಗ ದನಕರಗಳೆಲ್ಲ ಜಳಕ ಮಾಡಿ ಬಂದು ನಿಂತಿರ್ತಾವಲ್ಲ, ಹಂಗೆ ನಿಂತಾರ. ಲಿಂಗ ಹೆಂಗೆ ಕೊಟ್ರಂದ್ರೆ ಅವರು ಕೊಡವನ ಹಣಿ ಮ್ಯಾಗೂ ಇವತ್ತಿಲ್ಲ, ತೊಗೊಳವನ ಹಣಿ ಮ್ಯಾಗೂ ಇವತ್ತಿಲ್ಲ. ಹಂಗಾರೆ ಲಿಂಗ ದೀಕ್ಷೆ ಹೆಂಗೆ ಆಕೈತಿ ಲೆಕ್ಕ ಹಾಕ, ಎಲ್ಲಿ ಫೇಲ್ ಆಗಕತ್ತತಿ. ತೊಗೊಂಡು ಹೋದವ ಮಂತ್ರ ಏನು ಹೇಳ್ಬೇಕ್ರಿ ಅಂತ ಕೇಳಿದಂತ ಕಟ್ಕೊಂಡು ಬಂದವ ನನಗೆ ಹೇಳಿದ, ಅದರ ಲಿಂಗ ಕೊಟ್ರಿ ಪೂಜೆ ಹೆಂಗೆ ಮಾಡ್ಕೋಬೇಕು, ಮಂತ್ರ ಹೆಂಗೆ ಹೇಳ್ಬೇಕಂದ್ರೆ ಹೆಂಗಾರ ಮಾಡ್ಕೊಂಡು ನಡಿತೈತಿ ಅಂದ್ರಂತ. ಮತ್ತು ಎಲ್ಲಿ ಉಳಿತಿದ್ದು ವ್ಯವಸ್ಥೆ, ಎಷ್ಟು ಫೇಲ್ ಆಗಕತ್ತಿದ್ದು. ಹೀಗಾಗಿ ನಮಗೆ ಮೊದಲ ಅಧ್ಯಯನ ಇಲ್ಲ. ವಚನ ಸಾಹಿತ್ಯನ ನಾವು ಓದೋದಿಲ್ಲ, ವಚನಗಳನ್ನೇ ಓದೋದಿಲ್ಲ. ಬರೀ ಸಾಮಾಜಿಕವಾಗಿ ಚಿಂತನೆಗಳನ್ನು ಮಾಡ್ತೀವಿ. ಕಳಬೇಡ ಕೊಲಬೇಡ ಅಂತ ಹೇಳ್ತೀವಿ, ದಯವೇ ಧರ್ಮದ ಮೂಲ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಜನಿಸಿದವರುಂಟೆ ಅಂತ ಹೇಳ್ತೀವಿ. ಇಟ್ಟು ಹೇಳಿಬಿಡ್ತೀವಿ. ವಚನದ ಆಳಕ್ಕೆ ನಾವು ಹೋಗೋಲ್ವಿ. ಯಾವಾಗಲೂ ಸಾಗರದ ಆಳಕ್ಕೆ ಹೋದ್ರೆ ಮುತ್ತು ರತ್ನಗಳು ಸಿಗ್ತಾವ, ಮ್ಯಾಲೆ ತೇಲಿದ್ರೆ ಸಿಗೋದಿಲ್ಲ. ವಚನ ಸಾಹಿತ್ಯದ ಆಳಕ್ಕೆ ಹೋಗ್ರಿ. ಬಹುಶಃ 12ನೇ ಶತಮಾನದ ಶರಣರು ಕಂಡುಕೊಂಡಂಥ ನೈಜ ಸತ್ಯ ಜಗತ್ತಿನ ಯಾವ ಸಿದ್ಧಾಂತಗಳು ಕಂಡುಕೊಂಡಿಲ್ಲ. ಎಲ್ಲ ಸಿದ್ಧಾಂತಗಳು ಫೇಲ್ ಆಕ್ಕವ. ವಚನ ಸಿದ್ಧಾಂತ ದೊಡ್ಡದಕ್ಕತಿ. ಕಾರಣ ಈ ಮಾತು ಅಧ್ಯಯನ ಮಾಡಿ ಹೇಳಬೇಕು. ನಾವು ಅಧ್ಯಯನ ಮಾಡಲಾರ್ದೆ ಹೇಳಿದ್ರೆ ನಾಳೆ ಯಾವನಾರು ಒಬ್ಬ ಕ್ರಿಶ್ಚಿಯನ್ರಾವ್ ಮುಸಲ್ಮಾನರು ಬಂದು ಮೂಗಿ ಹಿಡಿದ್ರೆ ಏನು ಹೇಳಕ್ಕಾಕತಿ? ಹೇಳಕ್ಕಾಗೋದಿಲ್ಲ. ವಚನಕಾರರ ನಿಲುವು ಎಷ್ಟು ಅದ್ಭುತ ಐತೆ ಅಂದ್ರೆ, ಖಗೋಳಶಾಸ್ತ್ರವನ್ನು ಓದ್ರಿ. ಇವತ್ತು ನೀವು ವಿಜ್ಞಾನಿಗಳು ಈ ದುರ್ಬಿನಗಳನ್ನು ಹಚ್ಚಿ ನಕ್ಷತ್ರಗಳನ್ನು ಎಣಿಸ್ತಾರೆ. ಏನೂ ಎಣಿಸಲಾರದಂಥ ಒಬ್ಬ ಶರಣ ಇಲ್ಲಿ ಕುಂತು ಹೇಳ್ತಾನೆ, ಯಾವ ನಕ್ಷತ್ರಗಳು ಇಲ್ಲ, ಯಾವ ಗ್ರಹ ತಾರೆಗಳು ಇಲ್ಲ, ಅವುಗಳ ಮನುಷ್ಯನ ಮೇಲೆ ಪರಿಣಾಮ ಬೀರೋದಿಲ್ಲ. ಭೂಮಿ ಅನ್ನೋದು ಹೆಂಗೆ ಒಂದು ಗ್ರಹ ಐತಿ, ಹಂಗೂ ಅವು ಅದಾವ. ಇದು ಹೆಂಗೆ ತಿರುಗಾಕತ್ತೈತಿ, ಅವು ತಿರುಗ್ತಾವ, ಅವು ಮನುಷ್ಯರ ಮೇಲೆ ಪರಿಣಾಮ ಬೀರುವುದಿಲ್ಲ, ಇದು ಸುಳ್ಳು ಅಂತ ಹೇಳ್ತಾವೆ. ಆದರೆ ಇವತ್ತು ಅದನ್ನು ಈ ಲೋಕದಾಗ ಕೆಲವು ಜನ ಏನು ಮಾಡ್ಕೊಂಡ್ರ, 27 ನಕ್ಷತ್ರದಾಗ 120 ಕೋಟಿ ಮಂದಿ ಜಾತಕ ಬರೋದು ನಿಮಗೆ ಶುಭ ಫಲಗಳದಾವ, ನಿಮಗೆ ಅಶುಭ ಫಲಗಳದಾವ. ಇವರು 27 ನಕ್ಷತ್ರ ಸುದ್ದಿಯವ್ರು ಹೇಳ್ತಾರೆ. ಮ್ಯಾಲೆ ಹೋದ್ರೆ ದಿಕ್ಕಿಲ್ಲದ ಬಿದ್ದಾವಂತ ನಕ್ಷತ್ರ. ಪ್ಲೇಟೋ ಗ್ರಹದಾಗ ನಿಂತು ಭೂಮಿ ನೋಡಿದ್ರೆ ಭೂಮಿ ನಿಮ್ಮ ಹಣಿ ಮ್ಯಾಗಿನ ಒಂದಿಟ್ಟು ಟಿಕಳಿ ಕಂಡಾಟ ಕಾಣ್ತೈತಿ. ಈಟ ಐತಿದ್ ಭೂಮಿ, ಈ ಭೂಮಿನ ಹಿಟ್ಟು ಕಾಣ್ತೈತಿ. ಬ್ರಹ್ಮಾಂಡದಾಗ ಹೋಲಿಸಿ ನೋಡಿಬಿಟ್ರೆ ಭೂಮಿಗೆ ಕಿಮ್ಮತ್ತ ಇಲ್ಲ. ಇಷ್ಟರ ಮಟ್ಟಿಗೆ ಇದು ಬ್ರಹ್ಮಾಂಡದಾಗ ಈಟು ಭೂಮಿ ಐತಿದು. ಇಷ್ಟರೊಳಗೆ ನಾವು ಇಷ್ಟು ಜನಸಂಖ್ಯೆ, ಈ ಜನಸಂಖ್ಯೆ ಒಳಗೆ ಇಷ್ಟಾಕೊಂದ ಧರ್ಮಗಳು, ಇಷ್ಟಾಕೊಂದ ಪಂಥಗಳದಾವ. ಇದ್ರ ಎಲ್ಲದರ ಮಧ್ಯದಲ್ಲಿ ಯಾಕೆ ಇವತ್ತು ನಮಗೆ ಶರಣರ ಮುಖ್ಯ ಅಕ್ಕಾರ ಅಂದ್ರೆ, ಶರಣರು ವಾಸ್ತವಿಕವಾದಂಥ ಬದುಕನ್ನು ಪ್ರೀತಿಸಿದ್ರೆ ಹೊರತು ಕಾಲ್ಪನಿಕವಾಗಿರ್ತಕ್ಕಂಥ ಬದುಕನ್ನು ಶರಣರು ಪ್ರೀತಿಸಲಿಲ್ಲ. ಹೇಳಿಬಿಟ್ರೆ ಅವರು ದೇವಲೋಕನೂ ಇಲ್ಲ, ಎಲ್ಲ ಇಲ್ಲೇ ಐತೆ ಅಂತ ಹೇಳಿ. ಎಲ್ಲೈತಪ್ಪ ದೇವಲೋಕ? ಮ್ಯಾಲೆ ಹೋದ್ರೆ ಬೇರೆ ಗ್ರಹಗಳದಾವ,
ಇದು ಹೆಂಗೈತೆ ಅವು ಹಂಗದಾವ. ಯಾವ ಲೋಕಕ್ಕೆ ಹೋಗಿ ಏನು ಮಾಡವ ನೀ ಮೊದಲು ಈ ಲೋಕದಾಗ ಸುದ್ದಿಟ್ಕೋ, ನೀ ಮುಂದಿನ ಲೋಕ ಸಿಗ್ತಾ ತಾನ ಅಂತ ಹೇಳ್ತಾರವು. ಭಾಳ ನಮಗೆ ಶರಣರು ಯಾಕೆ ಮುಖ್ಯ ಆಕಾರ ಅಂತಂತಂದ್ರೆ ಮೊದಲು ಅವರು ಅಂತರಂಗದ ಶುದ್ಧಿಗೆ ಮಹತ್ವ ಕೊಡ್ತಾರೆ. ವ್ಯಕ್ತಿ ಅಧ್ಯಾತ್ಮಮುಖವಾಗಿ ಹೋಗಬೇಕಾದ್ರೆ ಅವಗುಣಗಳನ್ನು ಇಟ್ಕೋಬಾರ್ದಂತ. ಯಾವ ವ್ಯಕ್ತಿಯಲ್ಲಿ ಅವಗುಣಗಳು ಬರ್ತಾವ ಆತ ಲಿಂಗ ಪಥಕ್ಕೆ ಸಲ್ಲನಯ್ಯ ಅನ್ನುವಂಥ ಮಾತನ್ನು ಸ್ಪಷ್ಟ ಹೇಳ್ತಾರೆ ನೋಡಿ. ಕೂಡಲ ಸಂಗಮ ದೇವ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬುವರ ಬಲ್ಲನೊಲ್ಲನಯ್ಯ. ಅಲ್ಲೇ ಇವನು 900 ವರ್ಷದಿಂದ ಈ ಮಾತು ಯಾಕೆ ಹೇಳಬೇಕಾಗಿತ್ತು? ಕಲ್ಯಾಣದಾಗ ಎಲ್ಲರೂ ಚಲೋನ ಇದ್ರಲ್ಲ, ಚಲೋ ಇದ್ದಿದ್ದಿಲ್ಲ. ಅಲ್ಲಿನೂ ಜಗತ್ತಿಗೆ ಮಿಕ್ಕಿದ ಮಂದಿ ಇತ್ತ. ತಮಗೆ ಹೊಟ್ಟೆ ಹೆಸರು ಲಿಂಗದ ಮ್ಯಾಗ ಹೆಸರು ಹೇಳಿ ತಾವು ತಿನ್ನುವಂಥವ್ರು ಇದ್ರಲ್ಲೇ. ತಮಗೆ ಕಡ್ಲಿ ಕಾಳು ತಿನ್ನೋ ಆಸೆ ಆದ್ರೆ ಲಿಂಗದ ಮ್ಯಾಗ ಲಿಂಗಾಯಿ ಕಡ್ಲಿ ಕಾಳು ಬೀಳ್ತಾನ್ರಿ ಬಸವಣ್ಣವ್ರ ಅಂದ್ರು. ಬಸವಣ್ಣವ್ರು ಎಡಿ ಮಾಡಕ್ಕೆ ಕೊಟ್ಟಬಿಟ್ರು. ತಮಗೆ ಹಾಲು ಉಣ್ಣುವಂಗಾದ್ರೆ ನಮ್ಮ ಲಿಂಗಯ್ಯ ಹಾಲು ಬೇಡಕತ್ತಾನ್ರಿ ಅಂದ್ರು. ಇಡ್ರಿ ಹಾಲು ಅಂದ್ರು. ನಮ್ಮ ಲಿಂಗಯ್ಯ ಕೋಟಿ ಬಿಲ್ವಾರ್ಚನೆ ಬೇಡಕತ್ತಾನ್ರಿ. ಮೊದಲ ನಮ್ಮಲ್ಲಿ ಕೋಟಿ ಬಿಲ್ವಾರ್ಚನೆ ಇಲ್ಲ, ಮಾಡ್ಕೊಡ್ರಿ ಅಂದರು. ಯಾರಿಗೂ ಏನು ಅನ್ಲಾರ್ದಂಥ ಭಾವುಕ ಪ್ರಾಣಿ ಬಸವಣ್ಣನವರು. ಬಸವಣ್ಣನವರೇನೋ ಹೊಲ ಹದ ಮಾಡಿದರು, ಕಾಳುಗಳನ್ನೇನೋ ಬಿತ್ತಿದ್ರು, ಫಸಲೇನೋ ಬಂದೈತಿ. ಆದ್ರೆ ಆ ಫಸಲಿನ ಕೂಡ ಕಳೆನೂ ಬೆಳೆದು ಬಿಟ್ಟೈತಿ, ಕಸ ಬೆಳೆದೈತಿ. ಆ ಕಸ ತೆಗೆಯುವಂಥ ಕೆಲಸ ಪ್ರಭುದೇವರಂಥವ್ರು, ಚನ್ನಬಸವಣ್ಣಂಥವ್ರು, ಚೌಡಯ್ಯನಂಥವ್ರು ನಿರ್ದಿಟ್ಟವಾಗಿ ಮಾಡಿದ್ರಂತೇಳಿ 770 ಅಮರಗಣಗಳು ನಮಗೆ ಕ್ವಾಲಿಟಿ ಸಿಗ್ತಾವ. ಅಲ್ಲಿ ವೈರುಧ್ಯಗಳದ ಒಂದ್ರ ಕೊನೆಗೆ ಎಲ್ಲರೂ ಕೂಡ ಒಂದಕ್ಕಾರ. ಉದಾಹರಣೆ, ಪ್ರಭುದೇವರು ಬಂದರು, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ ಅಂದರು. ಕಡ್ಲಿ ನೇಮದವ್ರು ಒಬ್ಬರೊಬ್ಬರ ಜಾಗ ಬಿಟ್ಟರು, ಹೋಗಿಬಿಟ್ರು. ಅವ್ರು ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಅಂದರು. ಹಾಲಿನ ನೇಮದವ್ರು ಒಬ್ಬರೊಬ್ಬರು ಹೋಗಿಬಿಟ್ರು. ಪತ್ರೆ ಪುಷ್ಪಗಳ ನೇಮವ ಹಿಡಿದಾತ ದುಂಬಿಯಾಗಿ ಹುಟ್ಟುವ ಅಂದರು. ಪತ್ರಿ ಪುಷ್ಪದ ನೇಮ ಹಿಡಿಯವರು ಹೋಗಿಬಿಟ್ರು. ಗುಹೇಶ್ವರನ ಲಿಂಗಕ್ಕೆ ಆತ್ಮ ನೈವೇದ್ಯವ ಮಾಡಿದವನು ಶರಣನಪ್ಪ ಅಂದ. ಅವರಟ್ಟ ಉಳ್ಕೊಂಡ್ರು. ಅವರ ಮುಂದೆ 770 ಅಮರಗಣಗಳಾದರು. ಅವ್ರು ಕೊಟ್ಟ ಸಿದ್ಧಾಂತನೇ ಇದು. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಅನುಭಾವ, ಏಕದೇವೋಪಾಸನೆ, ಸಾಮಾಜಿಕತೆ, ಆಧ್ಯಾತ್ಮಿಕತೆ ಇವೆಲ್ಲವೂ ನಮಗೆ ಶರಣರು ಅನುಭವಿಸಿ ಸರಳವಾಗಿ ನಮಗೆ ಹೆಣದು ಕೊಟ್ಟಾರ. ನಾವೇನು ಮಾಡೋದು ಅವಶ್ಯಕತೆ ಇಲ್ಲ. ಅವನು ಓದಬೇಕಾಗೈತಿ, ಅದರಂಗೆ ನಾವು ಬದುಕಬೇಕಾಗಿ. ಇನ್ನು ಇದಕ್ಕಿಂತ ಹೆಚ್ಚಿನ ನಾವು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂದ್ರೆ ನಮಗೆ ಆಯುಷ್ಯ ಭಾಳ ಕಡಿಮೆ ಅದಾವ. ಹಿಂದಿನವ್ರಂಗೆ ನಮಗೇನು ಆಯುಷ್ಯ ಭಾಳ ಇಲ್ಲ. ಈ 3G 4G ಕಾಲದಾಗಂಕರು ಇನ್ನೂ ಕಷ್ಟ. ಎಲ್ಲರ ಕೈಯಾಗೂ ಮೊಬೈಲ್ ಬಂದ ಮೇಲೆ ಅಂಕರು ಮುಗಿದು ಹೋತು. ಪುಸ್ತಕ ಓದೋ ಹವ್ಯಾಸನ ಹೋಗಿಬಿಟ್ಟತಿ. ಯಾರೂ ಓದಂಗೆ ಇಲ್ಲ. 20 ವರ್ಷದಿಂದ ಕೇಳಿದ ವಚನನ ಈಗ ಕೇಳ್ತೀವಿ. ಹೊಸ ವಚನಕ್ಕೆ ಇನ್ನೂ ಟೂನ ಹಾಕುವಲ್ರು. ಹೊಳ್ಳಮಳ್ಳ ಅವ ವಚನಗಳನ್ನು ಕೇಳ್ತೀವಿ. ಎಲ್ಲರ ಅನುಭವಕ್ಕೆ ಕರೆದ್ರೆ ಹೊಳ್ಳಮಳ್ಳ ಅವ ಒಂದು 30-40 ವಚನದಾಗ ನಮ್ಮ ಅನುಭವ ಮುಗಿದು ಹೋಗತಿ. ಹಡಪದ ಲಿಂಗಮ್ಮನ ವಚನ ಗೊತ್ತಾಗೋಲ್ವು. ಹಡಪದ ಲಿಂಗಮ್ಮ ಶಿವಯೋಗದ ಬಗ್ಗೆ ಹೇಳಿದ ವಚನಗಳ ಬಗ್ಗೆ ನಮ್ಮಲ್ಲಿ ಚಿಂತನೆ ನಡೆಯವಲ್ದು. ಬಾಲ ಸಂಗಯ್ಯನಂತ ಒಬ್ಬ ಮಹಾನ್ ಶರಣ ಭೌಗೋಳಶಾಸ್ತ್ರ ಖಗೋಳಶಾಸ್ತ್ರದ ಬಗ್ಗೆ ಅಗದಿ ನಿಖರವಾಗಿ ವಿಸ್ತೀರ್ಣವನ್ನು ಕುರಿತು ಹೇಳ್ತಾನೆ. ಇನ್ನೂ ಅವನ ಬಗ್ಗೆ ವಚನ ಚಿಂತನೆ ನಡೆಯವಲ್ದು. ವಚನ ಭಂಡಾರಿ ಶಾಂತರಸರ ಬಗ್ಗೆ ಇನ್ನೂ ಅಧ್ಯಯನ ನಡೆಯವಲ್ದು. ಇನ್ನೂ ಅನೇಕ ವಚನಕಾರರು ಆಳವಾಗಿ ಹೋದಂಗೆಲ್ಲ ಇವತ್ತು ನಾವೇನು ಶರಣರಂತೀವಿ, ಬಸವಣ್ಣವರಂತೀವಿ, ಅವರಷ್ಟೇ ಸಮಾನ ಎತ್ತರಕ್ಕೆ ಹೋಗಿ ಅನೇಕ ವಿಚಾರಗಳನ್ನು ಹೇಳ್ಯಾರ. ಅವು ಹೆಂಗದಾವಂದ್ರೆ ಅವನಿಗೆ ಕೇಳಿಬಿಟ್ರೆ ಬೇಕಾದಂಥ ಕಲ್ಲು ಮನುಷ್ಯನೂ ಸಹಿತ ಪರಿವರ್ತನೆ ಆಗಬಲ್ಲ. ಅಷ್ಟು ಸಾಮರ್ಥ್ಯ ವಚನಗಳೆಲ್ಲ ಅದಾವ. ಅವುಗಳನ್ನು ಅಧ್ಯಯನ ಮಾಡುವಂಥ ಕೊರತೆ ನಮ್ಮಲ್ಲಿ ಇದ್ದದ್ದಕ್ಕಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಬಂದವರು ಇವತ್ತು ಗಟ್ಟಿಯಾಗಿ ಉಳ್ಕೋವಲ್ರು. ಇವತ್ತು ನಮ್ಮಲ್ಲಿ ಒಂದು ವರ್ಗ ಐತಿ ಕರ್ನಾಟಕದಲ್ಲಿ, ಶರಣರು ಕಂಡ ಶಿವ ಅಂತ ಪ್ರವಚನ ಮಾಡ್ತಾರವ್ರು. ನಿಮಗೆ ಗೊತ್ತೈತೆ ಅವ್ರು ಯಾರು ಅನ್ನೋದು. ಶರಣರು ಕಂಡ ಶಿವ ಅಂತ ಪ್ರವಚನ ಮಾಡ್ತಾರ. ಶರಣರ ಏಕದೇವೋಪಾಸನೆ ವಚನ ಆಟ ತೊಗೊತಾರವ್ರು. ಶರಣರ ಏಕದೇವೋಪಾಸನೆ ವಚನಗಳನ್ನು ತೊಗೊಂಡು ಅವನ ಆಟ ಹೇಳ್ಕೊತ ಹೊಕ್ಕಾರ. ಆದ್ರೆ ಅಲ್ಲಿ ಕೊನೆಗೊಂದು ಮಾತು ಮರಿತಾರವ್ರು. ಏನು ಮರಿತಾರ ಅಂತಂತಂದ್ರೆ, ಲಿಂಗಸ್ಥಳವನರಿದವನೇ ಕುಲಜನು, ಅದನ್ನು ಹಾರಿಸಿಬಿಡ್ತಾರೆ. ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ ಅನ್ನುವಂಥ ಪ್ರಭುದೇವರ ವಚನ ಇದನ್ನು ಹಾರಿಸಿಬಿಡ್ತಾರೆ. ಕಾಡಿನೊಳಗಾದ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಲಿಂಗವನರಿವುದೇ ದಿಟವಂತೆ, ಉಳಿದುದೆಲ್ಲ ಬರೀ ಸಟೆಯಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕೊನೆಗೆ ಎಲ್ಲ ಶರಣರು ಬಂದು ಲಿಂಗಕ್ಕೆ ನಿಲ್ತಾರೆ. ಅವ್ರು ಕೊನೆಗೆ ಏನು ಹೇಳ್ಬಿಡ್ತಾರೆ ಅಂದ್ರೆ, ಲಿಂಗದ ಅವಶ್ಯಕತೆ ಇಲ್ಲ, ಲಿಂಗಾನ ಬೇಡ ಅಂತ ಹೇಳ್ಬಿಡ್ತಾರೆ. ಮತ್ತು ಲಿಂಗ ಬೇಡ ಅಂದ್ರೆ ಮತ್ತೆ ಲಿಂಗಾಯತ ಧರ್ಮದ ಅವಶ್ಯಕತೆ ಏನೈತಿ? ನಿಮ್ಮ ಮೂಲ ಪೆಂಡಾಮೆಂಟೆಲ್ಲ ಕಿತ್ತು ಹೋಗಿಬಿಡ್ತೈತಿ. ಆದ್ರೆ ಉಪಯೋಗ ಯಾರನ್ನು ಮಾಡ್ಕೊಂಡ್ರು ಅವರು? ಶರಣರು ಕಂಡ ಶಿವ ವಚನ ಯಾವ ಬೆಳೆಸ್ಕೊಂಡ್ರು? ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲಿ ಇಲ್ಲ, ತಂದೆ ಇಲ್ಲದ ಕಂದ ನೀನು, ಮಾತೆ ಇಲ್ಲದ ಜಾತ ನೀನು. ಒಟ್ಟು ನಮ್ಮ ಶರಣರು ಏನಾಗಿಬಿಟ್ಟಾರ ಅಂದ್ರೆ ಅಗ್ಗಾಗಿಬಿಟ್ಟಾರ. ಯಾರು ಹೆಂಗೆ ಗೆಬರ್ಕೊಂತೀರಿ ಹಂಗೆ ಸಿಗ್ತಾರ, ಯಾರು ಏನು ಹೇಳ್ತೀರಿ ಅವ್ರಿಗೆ ಹಂಗೆ ಬಳಕೆ ಹಾಕಾರ. ಈ ವ್ಯವಸ್ಥೆ ನಿಂದಿರಬೇಕು. ಇವತ್ತು ಕುರಾನದಾಗ ಒಂದು ಸಾಲು ವ್ಯತ್ಯಾಸ ಆದ್ರೆ ಅದನ್ನೆಲ್ಲರೂ ಪ್ರಶ್ನೆ ಮಾಡ್ತಾರೆ. ಬೈಬಲ್ದಾಗ ಒಂದು ಸಾಲು ವ್ಯತ್ಯಾಸ ಆದ್ರೆ ಅದನ್ನೆಲ್ಲರೂ ಪ್ರಶ್ನೆ ಮಾಡ್ತಾರೆ. ಇವತ್ತು ವಚನಗಳಲ್ಲಿ ಹಿಂಗೆ ವ್ಯತ್ಯಾಸ ಆದಾಗ ನಾವು ಯಾರೂ ಪ್ರಶ್ನೆ ಮಾಡಿಲ್ಲ. ಅದಕ್ಕೆ ಇವತ್ತು ನಮ್ಮ ಧರ್ಮಕ್ಕೆ ಒಂದು ಗಟ್ಟಿತನವಾಗಿರ್ತಕ್ಕಂಥ ನಿಲುವು ನಮ್ಮಲ್ಲಿ ಬರ್ತಾ ಇಲ್ಲ. ವಚನಗಳು ಪ್ರಿಂಟ್ ಆಗಿ ಕಪಾಟ್ನ್ಯಾಗ ಕುಂತಾವ. ಭಕ್ತ ನೋಡಿದ್ರೆ ಬರೇ ಇನ್ನೂ ಹಲವಾರು ಆಚರಣೆಗಳಲ್ಲಿ ತೊಡಗ್ಯಾನ. ಅವುಗಳು ವಚನಗಳು ನಮ್ಮ ನೆದರಿಗೆ ಬರಬೇಕು. ನಮ್ಮ ಹೃದಯದೊಳಗೆ ವಚನಗಳು ಬಂದಾಗ ಬಹುಶಃ ಟ್ಯಾಂಕಿನಾಗ ನೀರಿದ್ದಾಗ ನಳದಾಗ ನೀರು ಬರ್ತಾವೆ. ಟ್ಯಾಂಕಿನಾಗ ನೀರಿಲ್ಲ ಅಂದ್ರೆ ನಲ್ಯಾಗ ಎಲ್ಲಿಂದ ನೀರು ಬರ್ಬೇಕು.
ಡ್ಯಾಮಿನ್ಯಾಗ ನೀರಿದ್ರೆ ಕಿನಾಲದಾಗ ನೀರು ಬರ್ತಾವ, ಡ್ಯಾಮಿನ್ಯಾಗ ನೀರಿಲ್ಲ ಅಂದ್ರೆ ಕಿನಾಲದಾಗ ಎಲ್ಲಿ ಬರ್ತಾವ. ತಲೆ ಒಳಗೆ ವಚನ ಸಾಹಿತ್ಯ ಇದ್ರೆ ಅದು ದಾರಿ ತೋರಿಸ್ತೈತಿ. ನಮಗೆ ವಚನನ ತಲೆಯಾಗಿ ಬರವಲ್ವು, ನಮಗೆ ಇನ್ನೂ ಮೌಢ್ಯತೆಗಳು, ಸಂಪ್ರದಾಯ, ಭಕ್ತ ಜಂಗಮದ ನಡುವೆ ಅರ್ಥ ಪ್ರಾಣ ಅಭಿಮಾನ ಅನ್ನುವಂಥ ಶಿಬಿಕಿನ ನಮಗೆ ಕಾಡಕತ್ತೈತಿ. ಕೆಲವು ಸ್ವಾಮಿಗಳು ಇದ್ರ ಬಗ್ಗೆ ಮಾತಾಡೋದಂದ್ರೆ ಅಲರ್ಜಿ ಅವರಿಗೆ. ಮಾನ್ಯ ಒಂದು ಚಿಂತನಗೋಷ್ಠಿ ನಡೆದೈತಿ. ಚಿಂತನಗೋಷ್ಠಿ ನಡೆದಾಗ ಒಬ್ಬ ಭಕ್ತ ಭಾಳ ಚಲೋ ಮಾತಾಡಕತ್ತಾನ, ಅವನ ಬಗ್ಗೆ ಅಭಿಮಾನ ಐತೆ ನನಗೆ, ಎಷ್ಟು ಚಲೋ ಮಾತಾಡಕತ್ತಾನ. ಪ್ರಪಂಚದಲ್ಲಿ ಮೊದಲು ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ತಲಸ್ಪರ್ಶಿಯಾಗಿ ಕಿತ್ತೊಗದ ಧರ್ಮ ಅದು ಬಸವ ಧರ್ಮ. ಹೆಣ್ಣು ಕೂಡ ಪುರುಷನ ಸಮಾನಕ್ಕೆ ಹೋಗಿ ನಾಸ್ತಿನಾಥ ಆತ್ಮನಿಗೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅಂತ ಹೇಳಿದಂಥ ವ್ಯವಸ್ಥೆ ಅದು ಬಹುಶಃ ಕಲ್ಯಾಣದ ಶರಣರಲ್ಲಿ ಸಿಗ್ತೈತೆ ಅಂತ ಹೇಳಿದ್ರೆ ಹಿಂದೊಬ್ಬ ಸ್ವಾಮಿಗಳಂತಾರೆ ಹಿಂಗೆ ಹೇಳಿ ಸಮಾಜ ಕೆಡಿಸಿದ್ರು ನೋಡಿ ಅಂತೀವ್ರಂತ. ಹಂಗಾರೆ ಹೇಳಿ ನಾವು ಕರೆಕ್ಟ್ ಹೇಳಿದ್ನೋ, ಹಿಂದೆ ಕುಂತು ಸ್ವಾಮಿ ಸಮಾಜ ಕೆಡಿಸಿದ ಅನ್ನುವಂಥ ಮಾತು ಸತ್ಯ. ಇದನ್ನು ತೂಕ ಮಾಡುವಂಥವ್ರು ಯಾರು? ನಿಮ್ಮಂಥ ಭಕ್ತರು. ಇದನ್ನು ನೀವು ಕರೆಕ್ಟ್ ತೂಕ ಮಾಡಿದ್ರಿ ಕಪಟಿಗಳ ಸಂಖ್ಯೆ ತಾನ ಕಡಿಮೆ ಆಕತಿ, ಕ್ವಾಲಿಟಿ ಇದ್ದದ್ದು ತಾನ ಬೆಳಗತ್ತಾವ. ನಾವೇನು ಮಾಡಕತ್ತೀವಿ ಅಂದ್ರೆ ಈ ಅಸಲಿ ಮಾಲಿನ ಕೂಡ ಸುಮಾರು ಮಾಲು ತಂದು ಮಾರ್ಕೆಟ್ನಾಗ ಮಾರಾಕತ್ತೀವಿ, ಇವಕ್ಕೂ ಅದ ರೇಟ ಬರಾಕತ್ತೈತಿ. ಇಲ್ಲಿ ವ್ಯತ್ಯಾಸ ಆಗಕತ್ತೈತಿ.